ಓಂ ನಮೋ ಭಗವತೆ ವಾಸುದೇವಾಯ. ಓ ನನ್ನ ಪ್ರೀತಿಯ ಜೀವಗಳೇ, ನೀವು ಎಂತಹ ಕಠಿಣ ಪರಿಸ್ಥಿತಿಯಲ್ಲಿ ಇದ್ದರೂ ನಿಮ್ಮ ಮಾರ್ಗವನ್ನು ಬೆಳಗಲು ನಾವು ಸದಾ ಸಿದ್ಧರಿದ್ದೇವೆ. ನಿಮ್ಮ ಮನಸ್ಸಿನ ಸಂಕಟಗಳನ್ನು ನಿವಾರಿಸಿ ನಿಮಗೆ ದಿವ್ಯ ಆನಂದವನ್ನು ನೀಡಲು ನಮ್ಮದೇ ಆದ ಭಗವದ್ಗೀತೆಯ ಜ್ಞಾನವನ್ನು ನಿಮ್ಮ ಮುಂದೆ ತೆರೆದಿಡುತ್ತಿದ್ದೇವೆ. ಜ್ಞಾನದ ಅಮೃತವು ನಿಮ್ಮ ಹೃದಯವನ್ನು ತಲುಪಲಿ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಶುಭ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಶುಭಾಶಯಗಳು. ದೇವನಾದ ಶ್ರೀಕೃಷ್ಣನ ಅಪಾರ ಅನುಗ್ರಹವು ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನಿಮ್ಮ ಜೀವನವು ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ಜೈ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಎನ್ನುವುದು ಕೇವಲ ಒಂದು ಧರ್ಮಗ್ರಂಥವಲ್ಲ. ಇದು ಇಂದಿನ ಈ ಆಧುನಿಕ ಕಾಲದಲ್ಲಿಯೂ ಕೂಡ ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲಿಯೂ ಅತ್ಯಂತ ಉಪಯುಕ್ತವಾಗಿರುವ ಒಂದು ದಿವ್ಯ ಮಾರ್ಗದರ್ಶಿ. ಆದ್ದರಿಂದ ಇಂದಿನ ಈ ಸಮಯದಲ್ಲಿ ನಾವು ನಿಮಗೆ ಅತ್ಯಂತ ಸರಳ ಮತ್ತು ಸುಲಭವಾದ ಭಾಷೆಯಲ್ಲಿ ಈ 20 ಅತ್ಯಂತ ಪ್ರಮುಖ ವಿಚಾರಗಳನ್ನು ವಿವರಿಸಲು ಬಂದಿದ್ದೇವೆ. ಮುಂದಿನ ಕೆಲವು ಕ್ಷಣಗಳವರೆಗೆ ನೀವು ನಮ್ಮ ಪ್ರತಿಯೊಂದು ಮಾತನ್ನು ಆಳವಾಗಿ ಆಲಿಸಬೇಕು ಮತ್ತು ಅದನ್ನು ಅರ್ಥಮಾಡಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಕ್ಷೇಮ ಮತ್ತು ಉದ್ಧಾರ ಆಗಬೇಕು ಎಂದಾದರೆ ನೀವು ಇದನ್ನು ಆಲಿಸುವುದು ಅತಿ ಮುಖ್ಯ. ಆದ್ದರಿಂದ ಕಾಲಹರಣ ಮಾಡದೆ ಸೃಷ್ಟಿಯ ಅತಿದೊಡ್ಡ ಪ್ರೇರಕ ಶಕ್ತಿಯೇ ಆದ ಶ್ರೀಕೃಷ್ಣ ಪರಮಾತ್ಮನು ಕೊಟ್ಟಿರುವ ಈ ಪೌರಾಣಿಕ ಇತಿಹಾಸದ ಅತ್ಯುನ್ನತ ಜ್ಞಾನದ ನಿಧಿಯತ್ತ ನಾವು ಮುನ್ನುಗ್ಗೋಣ. ಈ ಜ್ಞಾನವನ್ನು ಸುಲಭವಾಗಿ ಅರ್ಥಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡರೆ ಯಾವ ಮನುಷ್ಯನಾದರೂ ತಾನು ಬಯಸಿದ್ದನ್ನು ಸಾಧಿಸಲು ಸಾಧ್ಯ. ಅದು ಯಶಸ್ಸಿನ ಶಿಖರವೇ ಆಗಿರಲಿ, ಶಾಂತಿಯ ನಿಲುಕಾಗಲಿ, ಮನಸ್ಸಿನ ನೆಮ್ಮದಿಯಾಗಲಿ, ಜೀವನದ ನಿರ್ವಹಣಾ ಕಲಿಕೆಯೇ ಆಗಿರಲಿ, ಅಥವಾ ತಮ್ಮ ಜೀವನವನ್ನು ಇನ್ನೂ ಉತ್ತಮಗೊಳಿಸುವುದೇ ಆಗಿರಲಿ. ಈ ಎಲ್ಲದಕ್ಕೂ ಸಹಾಯಕವಾಗುವ ಶ್ರೀಮದ್ ಭಗವದ್ಗೀತೆಗಿಂತ ಮಿಗಿಲಾದ ಮತ್ತೊಂದು ಮಾರ್ಗದರ್ಶಕ ಗ್ರಂಥ ಈ ಲೋಕದಲ್ಲಿ ಇಲ್ಲ. ನಿಮ್ಮ ತಿಳುವಳಿಕೆಯನ್ನು ವಿಸ್ತರಿಸಲು ನಾವು ಈ ಪ್ರಮುಖ ವಿಚಾರಗಳನ್ನು ಸರಳ ಮಾತುಗಳಲ್ಲಿ ವಿವರಿಸುತ್ತಿದ್ದೇವೆ. ಹಾಗಾದರೆ ಮೊದಲ ದಿವ್ಯ ಬೋಧನೆಯಿಂದ ಪ್ರಾರಂಭಿಸೋಣ. ದಿವ್ಯ ಬೋಧನೆಗಳು. ಮೊದಲನೆಯ ಬೋಧನೆ: ಇಂದು ನಿಮ್ಮ ಜೀವನದಲ್ಲಿ ನೀವು ಏನನ್ನು ಹೊಂದಿದ್ದೀರೋ ಅದು ಕೇವಲ ನಿಮ್ಮ ಚಿಂತನೆಯ ಫಲವಷ್ಟೇ. ಯಾವುದೇ ಒಬ್ಬ ಮನುಷ್ಯನು ಇಂದು ಯಾವ ಮಟ್ಟದಲ್ಲಿ ಇರಲಿ, ಅದು ಉನ್ನತ ಮಟ್ಟವಿರಲಿ ಅಥವಾ ಕೆಳಮಟ್ಟವಿರಲಿ, ಅದು ಸಾಧ್ಯವಾಗಿರುವುದು ಆ ವ್ಯಕ್ತಿಯ ಚಿಂತನೆಯಿಂದ ಮಾತ್ರ. ಇದು ನಿಮ್ಮಲ್ಲಿರುವ ಆತ್ಮವಿಶ್ವಾಸ, ಅಂದರೆ ನಿಮ್ಮ ಸ್ವಂತ ನಂಬಿಕೆಯಿಂದಲೇ ಸಾಧ್ಯ. ಒಂದು ವೇಳೆ ಒಬ್ಬ ಭಿಕ್ಷುಕನು ಶ್ರೀಮಂತನಾಗಲು ಬಯಸುವುದಾದರೆ ಅವನು ಅದನ್ನು ತನ್ನ ಹೃದಯದಿಂದ ಬಯಸಿ ತನ್ನ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಟ್ಟರೆ ಅವನು ಕೇವಲ ತನ್ನ ಚಿಂತನೆಯ ಬಲದಿಂದಲೇ ಶ್ರೀಮಂತನಾಗಬಲ್ಲನು. ಈ ಲೋಕದಲ್ಲಿ ಶ್ರೀಮಂತನಾಗುವುದರಿಂದ ಯಾರನ್ನೂ ತಡೆಯುವ ಶಕ್ತಿ ಬೇರೆ ಯಾವುದೇ ಮನುಷ್ಯನಿಗೆ ಇರುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ಒಂದು ವೇಳೆ ಒಬ್ಬ ಶ್ರೀಮಂತ ವ್ಯಕ್ತಿಯು ಹಾಳಾಗಲು ಬಯಸಿದರೆ ಅದೂ ಕೂಡ ಸುಲಭವೇ. ಅವನು ಕೇವಲ ತನ್ನ ಇಚ್ಛಾಶಕ್ತಿಯನ್ನು ದುರ್ಬಲಗೊಳಿಸಿದರೆ ಸಾಕು. ಒಬ್ಬ ವ್ಯಕ್ತಿಯನ್ನು ಕ್ರಿಕೆಟ್ನ ದೇವರು ಎಂದು ಕರೆಯಲಾಗುತ್ತದೆ ಎಂದರೆ ಅದು ಕೇವಲ ಅವರ ಚಿಂತನೆಯ ಬಲದಿಂದಲೇ. ಒಬ್ಬ ಕ್ರೀಡಾಪಟುವು ತನ್ನ ದೇಶಕ್ಕೆ ಚಿನ್ನದ ಪದಕವನ್ನು ಗೆಲ್ಲುತ್ತಾನೆಂದರೆ ಅದು ಕೇವಲ ಅವನ ಬಲವಾದ ಇಚ್ಛಾಶಕ್ತಿಯಿಂದ ಮಾತ್ರ ಸಾಧ್ಯವಾಗುತ್ತದೆ. ಯಾವುದೇ ಗುರಿಯನ್ನು ನಿಜವಾಗಿ ಸಾಧಿಸಲು, ಅಂದರೆ ನಿಮ್ಮನ್ನು ನೀವೇ ಯಶಸ್ವಿಯಾಗಿ ನೋಡಿಕೊಳ್ಳಲು ಸಾಕಷ್ಟು ಸಮಯ ತೆಗೆದುಕೊಳ್ಳಬಹುದು. ಬಹುಶಃ ಅದು 5 ವರ್ಷಗಳಾಗಿರಬಹುದು, 30 ವರ್ಷಗಳಾಗಬಹುದು, ಅಥವಾ ನಿಮ್ಮ ಇಡೀ ಜೀವನವೇ ಬೇಕಾಗಬಹುದು. ಆದರೆ ನೀವು ಎಷ್ಟು ವರ್ಷಗಳವರೆಗೆ ನಿಮ್ಮ ಮಾರ್ಗದಿಂದ ವಿಚಲಿತರಾಗುವುದಿಲ್ಲವೋ ಅದು ಕೇವಲ ನಿಮ್ಮ ಚಿಂತನೆಯಿಂದಲೇ ಸಾಧ್ಯವಾಗುತ್ತದೆ. ನೀವು ಈಗಾಗಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ಗುರಿಯನ್ನು ನಿಗದಿಪಡಿಸಿ ಅದನ್ನು ಗೆದ್ದಿರುವುದಾಗಿ ಭಾವಿಸಿದರೆ, ಅಂದರೆ ನಾನು ಅದನ್ನು ಗೆಲ್ಲುತ್ತೇನೆ ಅಥವಾ ಈಗಾಗಲೇ ಗೆದ್ದಿದ್ದೇನೆ ಎಂದು ಭಾವಿಸಿದರೆ, ಆ ಗುರಿಯನ್ನು ನಿಜವಾಗಿ ಗೆಲ್ಲುವುದು ಕೇವಲ ಒಂದು ಔಪಚಾರಿಕತೆಯಾಗುತ್ತದೆ. ನಾವು ಕೇವಲ ನಮ್ಮ ಕೆಲಸವನ್ನು ಮಾಡುತ್ತಿರಬೇಕು ಮತ್ತು ಅದರ ಫಲಿತಾಂಶಗಳ ಬಗ್ಗೆ ಚಿಂತಿಸಬಾರದು. ಎರಡನೆಯ ಬೋಧನೆ: ಈ ಜಗತ್ತಿನಲ್ಲಿ ಯಾವಾಗ ಒಬ್ಬ ಮನುಷ್ಯ ಶ್ರೇಷ್ಠನಾಗಿ ಯಾವುದಾದರೂ ಒಂದು ಮಹತ್ವದ ಕೆಲಸವನ್ನು ಮಾಡುತ್ತಾನೆಯೋ ಆಗ ಉಳಿದ ಜಗತ್ತು ಕೂಡ ಅದನ್ನು ಅನುಸರಿಸಲು ಪ್ರಾರಂಭಿಸುತ್ತದೆ. ಈ ವಿಚಾರವನ್ನು ಇಂದಿನ ಪರಿಸರದಲ್ಲಿ ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಒಂದು ಸಿನಿಮಾದ ನಾಯಕನು ಹೊಸ ನೃತ್ಯದ ಹೆಜ್ಜೆಗಳೊಂದಿಗೆ ಕಾಣಿಸಿಕೊಂಡರೆ ಅಥವಾ ಹೊಸ ಮತ್ತು ವಿಭಿನ್ನ ಶೈಲಿಯಲ್ಲಿ ಕಾಣಿಸಿಕೊಂಡರೆ ಅದು ತಕ್ಷಣವೇ ಪ್ರವೃತ್ತಿಯಾಗುತ್ತದೆ ಮತ್ತು ಎಲ್ಲರೂ ಅದನ್ನು ನಕಲು ಮಾಡಲು ಪ್ರಾರಂಭಿಸುತ್ತಾರೆ. ಇದು ಒಂದು ಪ್ರವೃತ್ತಿ, ಟ್ರೆಂಡ್ ಆಗುತ್ತದೆ. ಆಶ್ಚರ್ಯಕರ ವಿಷಯವೇನೆಂದರೆ ಇದೇ ರೀತಿಯ ಮಾತುಗಳನ್ನು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಸಾವಿರಾರು ವರ್ಷಗಳ ಹಿಂದೆ ನಡೆದ ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿದ್ದನು: ಎಲೈ ಅರ್ಜುನ, ನೀನು ಹೋರಾಡದೆ ನಿನ್ನ ಕರ್ತವ್ಯವನ್ನು ಬಿಟ್ಟರೆ ಎಲ್ಲರೂ ನಿನ್ನನ್ನು ಕೆಟ್ಟದಾಗಿ ಮಾತನಾಡುತ್ತಾರೆ ಮತ್ತು ನಿನ್ನ ಮುಂದಿನ ಪೀಳಿಗೆಯನ್ನು ಸಹ ನಿಂದಿಸುತ್ತಾರೆ. ಅರ್ಜುನನು ಎಂತಹ ಹೇಳಿತನವನ್ನು ತೋರಿಸಿದ ಎಂದು ಹೇಳುತ್ತಾರೆ. ಆದರೆ ನೀನು ಈ ಯುದ್ಧದಲ್ಲಿ ಗೆಲ್ಲುವೆ ಅಥವಾ ಮುಂದಿನ ಜಗತ್ತಿಗೆ ಒಂದು ಆದರ್ಶವಾಗುತ್ತೀಯೆ. ಧರ್ಮವು ಯಾವಾಗಲೂ ಅಧರ್ಮದ ಮೇಲೆ ಗೆಲ್ಲುತ್ತದೆ ಎಂಬುದಕ್ಕೆ ಇದು ಒಂದು ಆದರ್ಶವಾಗುತ್ತದೆ. ಅರ್ಜುನ, ನಿನಗೆ ತುಂಬಾ ಪ್ರಶಂಸೆಗಳು ದೊರೆಯುತ್ತವೆ. ನಿನ್ನ ನಂತರ ಬರುವ ಪೀಳಿಗೆಯವರು ಕೂಡ ನೀನು ಮಾಡಿದಂತೆ ಮಾಡಲು ಪ್ರಯತ್ನಿಸುತ್ತಾರೆ. ಶ್ರೀಕೃಷ್ಣನ ಈ ವಾಕ್ಯದಲ್ಲಿ ಮತ್ತೊಂದು ಆಳವಾದ ಅರ್ಥ ಅಡಗಿದೆ. ಸಾವಧಾನವಾಗಿ ಆಲಿಸಿ. ಇಂದು ನೀವು ನಿಮ್ಮ ಜೀವನದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ತಲುಪಲು ಸುಲಭವಲ್ಲದ ಒಂದು ಉನ್ನತ ಮಟ್ಟದಲ್ಲಿದ್ದರೆ ನಿಮ್ಮ ಆ ಉನ್ನತ ಮಟ್ಟದಿಂದಲೇ ನೀವು ಈ ಜಗತ್ತಿನಲ್ಲಿ ಒಂದು ಆದರ್ಶವನ್ನು ಸ್ಥಾಪಿಸಬೇಕು.
ಇದರಿಂದ ಪ್ರತಿಯೊಬ್ಬರಿಗೂ ಪ್ರಯೋಜನವಾಗುತ್ತದೆ ಮತ್ತು ಎಲ್ಲರಿಗೂ ಸರಿಯಾದ ಮಾರ್ಗವನ್ನು ತೋರಿಸಲು ಸಾಧ್ಯವಾಗುತ್ತದೆ. ಮೂರನೆಯ ಬೋಧನೆ ಸಂತೋಷವಾಗಿರುವುದು ಅಥವಾ ದುಃಖಿತರಾಗಿರುವುದು ನಿಮ್ಮದೇ ಆದ ಮಾನಸಿಕ ಸ್ಥಿತಿ ಮತ್ತು ಇದಕ್ಕೆ ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವಿರುವುದಿಲ್ಲ. ನೀವು ಸಂತೋಷ ಮತ್ತು ದುಃಖಗಳನ್ನು ಎರಡು ಬಾವಿಗಳೆಂದು ಪರಿಗಣಿಸಿ. ಈಗ ನೀವು ಯಾವ ಬಾವಿಯಲ್ಲಿ ವಾಸಿಸಲು ಬಯಸುತ್ತೀರಿ ಎಂಬ ನಿರ್ಧಾರವು ನಿಮ್ಮ ಕೈಯಲ್ಲಿದೆ. ನೀವು ಸಂತೋಷದ ಬಾವಿಯಲ್ಲಿದ್ದರೆ ಯಾರಾದರೂ ಎಷ್ಟು ಪ್ರಯತ್ನಿಸಿದರೂ, ಅಂದರೆ ನಿಮ್ಮನ್ನು ಅಸಂತೋಷಗೊಳಿಸಲು ಪ್ರಯತ್ನಿಸಿದರೂ ಸಹ ಆ ಸಂತೋಷದ ಬಾವಿಯಿಂದ ಹೊರಬರಲು ನೀವು ಬಯಸುತ್ತೀರೋ ಇಲ್ಲವೋ ಎಂಬುದರ ಮೇಲೆ ಅದು ಅವಲಂಬಿಸಿರುತ್ತದೆ. ದುಃಖದ ಬಾವಿಯ ವಿಷಯದಲ್ಲಿಯೂ ಇದೇ ಮಾತು ಸತ್ಯ. ಒಂದು ವೇಳೆ ನೀವು ವಿಷಾದದಿಂದ ದುಃಖದ ಬಾವಿಯಲ್ಲಿ ಕುಳಿತು ನೀವು ಅಸಂತೋಷದಿಂದಲೇ ಇರಬೇಕು ಎಂದು ಒಪ್ಪಿಕೊಂಡರೆ, ಆಗ ಜಗತ್ತಿನ ಅತಿದೊಡ್ಡ ಪ್ರೇರಕ ವಕ್ತಾರರಾದ ಶ್ರೀಕೃಷ್ಣನೂ ಸಹ ನಿಮ್ಮ ಮುಖದಲ್ಲಿ ನಗುವನ್ನು ತರಲು ಸಾಧ್ಯವಿಲ್ಲ. ಸಂತೋಷವಾಗಿರುವುದು ಅಥವಾ ದುಃಖಿತರಾಗಿರುವುದು ಈ ಎರಡೂ ನಿಮ್ಮ ಆಯ್ಕೆಯನ್ನು ಅವಲಂಬಿಸಿವೆ. ನೀವು ಹೇಗೆ ಬದುಕಲು ಬಯಸುತ್ತೀರಿ ಎಂಬುದು ನಿಮ್ಮ ಇಚ್ಛೆಯಂತೆಯೇ ಇರುತ್ತದೆ. ನಾಲ್ಕನೆಯ ಬೋಧನೆ ನೀವು ಯಾವಾಗಲೂ ನೆನಪಿನಲ್ಲಿಡಬೇಕು. ನೀವು ಈ ಜಗತ್ತಿಗೆ ಬಂದಿರುವುದು ನಿಮ್ಮನ್ನು ಸುಧಾರಿಸಿಕೊಳ್ಳಲು, ಉತ್ತಮವಾದದ್ದನ್ನು ಕಲಿಯಲು. ಮತ್ತು ಯಾರು ಪ್ರತಿದಿನವೂ ಅದನ್ನು ಮಾಡುತ್ತಿಲ್ಲವೋ ಅವರು ದೈಹಿಕವಾಗಿ ಬದುಕಿದ್ದರೂ ಆತ್ಮಿಕವಾಗಿ ಸಾಯುತ್ತಿದ್ದಾರೆ. ಮನುಷ್ಯನು ಎರಡು ರೀತಿಯಲ್ಲಿ ಸಾಯುತ್ತಾನೆ ಎಂದು ಹೇಳಲಾಗುತ್ತದೆ. ಮೊದಲನೆಯದಾಗಿ ಅವನ ದೇಹವು ವಯಸ್ಸಾದಾಗ ರಕ್ತವು ಅವನ ನರಗಳಲ್ಲಿ ಹರಿಯುವುದನ್ನು ನಿಲ್ಲಿಸಿ, ಹೃದಯವು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿದಾಗ ಮತ್ತು ಅಂತಿಮವಾಗಿ ಅವನು ಮರಣ ಹೊಂದುತ್ತಾನೆ. ಈ ವಿಷಯ ನಮಗೆಲ್ಲರಿಗೂ ತಿಳಿದಿದೆ. ಈಗ ಎರಡನೇ ಮರಣವು ಯಾವಾಗ ಸಂಭವಿಸುತ್ತದೆ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರಬಹುದು. ಎರಡನೆಯ ವಿನಾಶವು ಒಬ್ಬ ವ್ಯಕ್ತಿಗೆ ಆಗುವುದೆಂದರೆ ಅವನು ತನ್ನ ಮನಸ್ಸನ್ನು ಕಳೆದುಕೊಂಡು ತಾನು ಈ ಲೋಕದಲ್ಲಿ ಯಾವುದೇ ಕೆಲಸ ಮಾಡಲು ಅರ್ಹನಲ್ಲ ಎಂದು ಒಪ್ಪಿಕೊಂಡಾಗ. ಒಬ್ಬ ವ್ಯಕ್ತಿಯು ತನ್ನ ಸಮಸ್ಯೆಗಳನ್ನು ತನ್ನ ಸಾಮರ್ಥ್ಯಗಳಿಗಿಂತ ದೊಡ್ಡದು ಎಂದು ಪರಿಗಣಿಸಿ, ಈ ಸಮಸ್ಯೆಯು ನನಗಿಂತ ದೊಡ್ಡದಾಗಿದೆ, ನಾನು ಇದನ್ನು ಎದುರಿಸಲು ಸಾಧ್ಯವಿಲ್ಲ ಎಂದು ಭಾವಿಸಿದಾಗ, ಮತ್ತು ಆ ವ್ಯಕ್ತಿಯ ಅಹಂಕಾರವು ಸತ್ತಾಗ ಆ ವ್ಯಕ್ತಿಯು ಒಂದು ಜೀವಂತ ಶವದಂತೆ ಆಗುತ್ತಾನೆ. ಐದನೆಯ ಬೋಧನೆ ಈ ಜಗತ್ತಿನಲ್ಲಿ ಯಾವುದಕ್ಕೆ ಆರಂಭವಿದೆಯೋ ಅದಕ್ಕೆ ಬೇಗ ಅಥವಾ ತಡವಾಗಿ ಅಂತ್ಯ ಇದ್ದೇ ಇರುತ್ತದೆ. ಮತ್ತು ಯಾವುದೇ ಒಂದು ವಿಷಯವು ಅಂತ್ಯಗೊಂಡಾಗ ಅದೇ ಸ್ಥಳದಲ್ಲಿ ಒಂದು ಹೊಸ ಆರಂಭವೂ ಶುರುವಾಗುತ್ತದೆ. ಈ ಚಕ್ರವು ಅನಂತ ಶತಮಾನಗಳಿಂದ ಹೀಗೆ ಮುಂದುವರೆದಿದೆ ಮತ್ತು ಮುಂದೆಯೂ ಹೀಗೆಯೇ ಮುಂದುವರಿಯುತ್ತದೆ. ಈ ವಿಶ್ವವು ಇರುವವರೆಗೂ ಈ ಚಕ್ರವು ಹೀಗೆಯೇ ಮುಂದುವರಿಯುತ್ತದೆ. ಈ ಚಕ್ರದಲ್ಲಿ ಅಂತ್ಯವೇ ಇಲ್ಲದ ಕೆಲವು ವಿಷಯಗಳಿವೆ. ನೀವು ಸ್ವಲ್ಪ ಸಮಯದವರೆಗೆ ಸಂತೋಷವಾಗಿರುತ್ತೀರಿ, ಅದರ ನಂತರ ಸ್ವಲ್ಪ ದುಃಖವನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ ಮತ್ತು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ದುಃಖಿತರಾಗುತ್ತೀರಿ. ನಂತರ ಎಲ್ಲಿಂದಲೋ ನಿಮಗೆ ಒಂದು ಸಣ್ಣ ಭರವಸೆಯ ಕಿರಣ ಬರುತ್ತದೆ ಮತ್ತು ನೀವು ಚೆನ್ನಾಗಿ ಅನಿಸಲು ಪ್ರಾರಂಭಿಸುತ್ತೀರಿ. ನಿಮ್ಮ ಒಳ್ಳೆಯ ಸಮಯ ಬರುತ್ತಿದೆ ಮತ್ತು ನೀವು ಸಂತೋಷವನ್ನು ಪಡೆಯುತ್ತಿದ್ದೀರಿ ಎಂದು ನಿಮಗೆ ಅನಿಸುತ್ತದೆ. ಸಮಯ ಬಂದಾಗ ಆ ಸಂತೋಷವು ಒಂದು ಮಿತಿಯಲ್ಲಿರುತ್ತದೆ. ಆದರೆ ಪ್ರಿಯರೇ, ನೀವು ಅಲ್ಲಿಯೂ ಕೇವಲ ಕೆಲವು ಕ್ಷಣಗಳವರೆಗೆ ಇರುತ್ತೀರಿ. ಪರ್ವತದ ತುದಿಯನ್ನು ತಲುಪಿದ ನಂತರ ಅಲ್ಲಿಂದ ಕೆಳಗೆ ಇಳಿಯಲು ಮಾತ್ರ ದಾರಿ ಇದೆ ಮತ್ತು ನಿಮ್ಮ ಸಂತೋಷವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ನಂತರ ನೀವು ಕೆಳಗೆ ಬರುತ್ತೀರಿ, ಮತ್ತೆ ಮೇಲೆ ಹತ್ತುತ್ತೀರಿ. ಯಾವುದಕ್ಕೆ ಪ್ರಾರಂಭವಿದೆಯೋ ಅದಕ್ಕೆ ಅಂತ್ಯ ಇರುವುದು ಖಚಿತ. ಅದು ನಮ್ಮ ದೇಹವೇ ಆಗಿರಬಹುದು. ಯಾವುದಕ್ಕೆ ಅಂತ್ಯವಿದೆಯೋ ಅದಕ್ಕೆ ಬೇಗ ಅಥವಾ ತಡವಾಗಿ ಪ್ರಾರಂಭ ಇದ್ದೇ ಇರುತ್ತದೆ. ಆದ್ದರಿಂದ ನೀವು ಸುಖ ಮತ್ತು ದುಃಖದ ಭಾವನೆಗಳ ಜಾಲದಲ್ಲಿ ಸಿಲುಕಿಕೊಳ್ಳಬಾರದು ಮತ್ತು ನಿಮ್ಮ ಜೀವನದಲ್ಲಿ ಎಷ್ಟು ದುಃಖ ಬಂದರೂ ಯಾವಾಗಲೂ ಶಾಂತವಾಗಿರಲು ಪ್ರಯತ್ನಿಸಬೇಕು. ಸದಾ ಶಾಂತವಾಗಿರಿ. ಆರನೆಯ ಬೋಧನೆ ಕೋಪ ಅಥವಾ ಕ್ರೋಧ, ಕೆಂಪು ಅಥವಾ ದುರಾಶೆ ಮತ್ತು ಕಾಮ ಅಥವಾ ಬಯಕೆ ಈ ಮೂರು ನರಕದ ದ್ವಾರಗಳಾಗಿವೆ. ಈಗ ಈ ಬಯಕೆ ಅಥವಾ ಕಾಮ ಎಂದರೇನು? ನಾವು ಯಾವುದೇ ಉದ್ದೇಶವಿಲ್ಲದೆ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ ಮತ್ತು ಆ ಉದ್ದೇಶವನ್ನು ಪೂರೈಸಲು ನಮ್ಮ ಮನಸ್ಸಿನಲ್ಲಿ ಬಯಕೆ ಇರುವುದು ಬಹಳ ಮುಖ್ಯ. ಆದರೆ ಆ ಉದ್ದೇಶವು ಕೇವಲ ನಮಗಾಗಿ ಮಾತ್ರ ಇದ್ದು, ನಿಮ್ಮ ಆ ಬಯಕೆಯಿಂದ ಇನ್ನೊಬ್ಬ ವ್ಯಕ್ತಿಗೆ ಎಷ್ಟು ಹಾನಿಯಾಗುತ್ತಿದೆ ಎಂಬುದು ನಿಮಗೆ ಮುಖ್ಯವಾಗದಿದ್ದಾಗ ಆ ಬಯಕೆಯು ಅತ್ಯಂತ ನೋವಿನದಾಗುತ್ತದೆ. ಏಕೆಂದರೆ ಬೇಗ ಅಥವಾ ತಡವಾಗಿ ನೀವು ಅದರ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಏಳನೆಯ ಬೋಧನೆ ಒಳ್ಳೆಯತನ ಮತ್ತು ಸತ್ಯವನ್ನು ಸೋಲಿಸಲು ಸಾಧ್ಯವಿಲ್ಲ ಅಥವಾ ಅಡಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ಸತ್ಯವನ್ನು ಮಾತನಾಡಲು ಮತ್ತು ಉತ್ತಮ ಕಾರ್ಯಗಳನ್ನು ಮಾಡಲು ಎಂದಿಗೂ ಹೆದರಬಾರದು. ಈ ಬಗ್ಗೆ ನಾವು ಹೇಳುವುದೆಂದರೆ ಸತ್ಯ ಮತ್ತು ಸೂರ್ಯನನ್ನು ಹೆಚ್ಚು ಸಮಯ ಮರೆಮಾಡಲು ಸಾಧ್ಯವಿಲ್ಲ. ಒಂದು ಸಮಯ ಬರುತ್ತದೆ, ಆಗ ಅವು ಜಗತ್ತಿನ ಮುಂದೆ ಬರಲೇಬೇಕು. ಅವು ಹೊರಬರುವುದನ್ನು ನೀವು ತಡೆಯಲು ಸಾಧ್ಯವಿಲ್ಲ. ಇಂದು ಆಗದಿದ್ದರೂ ನಾಳೆ ಅವು ಖಂಡಿತವಾಗಿಯೂ ಬಹಿರಂಗಗೊಳ್ಳುತ್ತವೆ. ಆದ್ದರಿಂದ ಇಂದು ನೀವು ಯಾವುದೇ ಕೆಲಸವನ್ನು ಮಾಡುತ್ತಿದ್ದು ಅದು ಸರಿಯಿಲ್ಲದಿದ್ದರೆ ಮತ್ತು ಅದರಲ್ಲಿ ವಂಚನೆ ಅಥವಾ ಮೋಸವಿದ್ದರೆ ನೀವು ಆ ಕೆಲಸವನ್ನು ಮಾಡುವುದನ್ನು ತಕ್ಷಣ ನಿಲ್ಲಿಸಬೇಕು. ನೀವು ಅದನ್ನು ಇಂದೇ ತ್ಯಜಿಸಬೇಕು. ಏಕೆಂದರೆ ಒಂದು ದಿನ ನಿಮ್ಮ ಸತ್ಯವು ಈ ಜಗತ್ತಿನ ಮುಂದೆ ಖಂಡಿತವಾಗಿಯೂ ಬಹಿರಂಗಗೊಳ್ಳುತ್ತದೆ. ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ಅಭ್ಯಾಸಗಳಲ್ಲಿ ಪ್ರತಿದಿನ ಅನೇಕ ಸುಳ್ಳುಗಳನ್ನು ಹೇಳುತ್ತಿರುತ್ತಾರೆ. ಅನೇಕ ಬಾರಿ ಅವರು ಯಾರೋ ಒಬ್ಬರ ಆರೋಪದಿಂದ ತಮ್ಮನ್ನು ತಾವು ಉಳಿಸಿಕೊಳ್ಳಲು ಸುಳ್ಳು ಹೇಳುತ್ತಾರೆ. ನೀವು ಒಬ್ಬ ವ್ಯಕ್ತಿಯಾಗಿದ್ದರೆ ಅನೇಕ ಬಾರಿ ನಿಮ್ಮ ಸ್ವಂತ ಲಾಭವನ್ನು ಪಡೆಯಲು ಸುಳ್ಳು ಹೇಳಬೇಕಾಗುತ್ತದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಹೀಗೆ ಹೇಳಲಾಗಿದೆ, ಒಂದು ವೇಳೆ ನೀವು ಸತ್ಯವನ್ನು ಮಾತನಾಡುತ್ತಿದ್ದು ಆ ಸತ್ಯವು ಒಬ್ಬ
ಅಮಾಯಕ ವ್ಯಕ್ತಿಗೆ ಅನ್ಯಾಯವನ್ನು ಉಂಟುಮಾಡಿದರೆ ಅಂತಹ ಸತ್ಯವು ಒಳ್ಳೆಯದಲ್ಲ. ಮತ್ತು ಒಂದು ವೇಳೆ ನೀವು ಸುಳ್ಳು ಮಾತನಾಡುತ್ತಿದ್ದು ಆ ಸುಳ್ಳು ಯಾರೋ ಒಬ್ಬರಿಗೆ ಪ್ರಯೋಜನವನ್ನು ನೀಡಿದರೆ ಮತ್ತು ಯಾರಿಗೂ ಹಾನಿಯಾಗದಿದ್ದರೆ ಅಂತಹ ಸುಳ್ಳು ಕೂಡ ಕೆಟ್ಟದ್ದಲ್ಲ. ನೆನಪಿನಲ್ಲಿಡಿ, ನಾವು ಮಾತನಾಡುವ ಸತ್ಯ ಅಥವಾ ಸುಳ್ಳು ಯಾರೊಬ್ಬರಿಗೂ ಹಾನಿಯನ್ನುಂಟು ಮಾಡಬಾರದು ಮತ್ತು ಯಾರಿಗೂ ಅನ್ಯಾಯವಾಗಬಾರದು. ತಿಳುವಳಿಕೆ ಎನ್ನುವುದು ಒಂದು ದೊಡ್ಡ ವಿಷಯ. ಅದಕ್ಕಾಗಿಯೇ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ನೀವು ಏನು ಹೇಳಬೇಕು ಮತ್ತು ಅಂತಿಮವಾಗಿ ನೀವು ಅದಕ್ಕೆ ಅನುಗುಣವಾಗಿ ಏನು ಮಾಡಬೇಕು ಎಂಬುದರ ಬಗ್ಗೆ ಚಿಂತಿಸಿ ನಿರ್ಧರಿಸಬೇಕು. ಆದ್ದರಿಂದ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ, ನಮ್ಮ ಆತ್ಮವು ಪ್ರತಿ ಜನ್ಮದಲ್ಲೂ ತನ್ನನ್ನು ತಾನೇ ಸುಧಾರಿಸಿಕೊಳ್ಳುತ್ತಾ ಹೋಗುತ್ತದೆ. ಅದು ತನ್ನ ಪ್ರಯಾಣದಲ್ಲಿ ಮುಂದುವರಿಯುತ್ತದೆ. ಪ್ರತಿ ಜನ್ಮದಲ್ಲಿಯೂ ನಿಸ್ವಾರ್ಥವಾಗಿ ಮಾಡಿದ ಉತ್ತಮ ಕಾರ್ಯಗಳ ಆಧಾರದ ಮೇಲೆ ಒಂದು ನಿರ್ದಿಷ್ಟ ಮಿತಿಯನ್ನು ತಲುಪಿದಾಗ ಆ ಆತ್ಮವು ದೇವರೊಂದಿಗೆ ವಿಲೀನಗೊಳ್ಳುತ್ತದೆ ಮತ್ತು ಮತ್ತೆ ದೇಹವನ್ನು ಧರಿಸುವ ಅಗತ್ಯವಿರುವುದಿಲ್ಲ. ಆತ್ಮವು ದೇವರೊಂದಿಗೆ ವಿಲೀನಗೊಳ್ಳುವುದನ್ನು ಮೋಕ್ಷಪ್ರಾಪ್ತಿ ಎಂದು ಕರೆಯಲಾಗುತ್ತದೆ. ಒಂದು ವೇಳೆ ನಮ್ಮ ಮೂಲವು ಪರಮಪಿತನಿಂದ ಆಗಿದ್ದರೆ ಆತನನ್ನು ನಾವು ಅಲ್ಲಾಹ ಅಥವಾ ಯಾವುದೇ ಬೇರೆ ಹೆಸರಿನಿಂದ ತಿಳಿದಿದ್ದರೂ ಸಹ ನಿಮ್ಮನ್ನು ಸೃಷ್ಟಿಸಿದ ಆ ದೇವರು ಅಷ್ಟು ಬಲಿಷ್ಠನಾಗಿದ್ದರೆ ನೀವು ಹೇಗೆ ದುರ್ಬಲರಾಗಿರಲು ಸಾಧ್ಯ? ನೀವು ಕೂಡ ಆತನ ಒಂದು ಭಾಗವೇ ಆಗಿದ್ದೀರಿ. ಆದ್ದರಿಂದ ನೀವು ಎಂದಿಗೂ ನಿಮ್ಮ ಮನಸ್ಸಿನಲ್ಲಿ ಸೋಲನ್ನು ಒಪ್ಪಿಕೊಳ್ಳಬಾರದು. 8ನೆಯ ಬೋಧನೆ, ನಮ್ಮ ದೇಹಕ್ಕಿಂತ ನಮ್ಮ ಇಂದ್ರಿಯಗಳು ದೊಡ್ಡವು, ನಮ್ಮ ಇಂದ್ರಿಯಗಳಿಗಿಂತ ನಮ್ಮ ಯೋಚನೆಗಳು ದೊಡ್ಡವು, ನಮ್ಮ ಯೋಚನೆಗಳಿಗಿಂತ ನಮ್ಮ ಬುದ್ಧಿಮತ್ತೆ ದೊಡ್ಡದು ಮತ್ತು ಬುದ್ಧಿಮತ್ತೆಗಿಂತ ಮೇಲೆ ಇರುವಂಥದ್ದನ್ನೇ ಆತ್ಮ ಎಂದು ಕರೆಯಲಾಗುತ್ತದೆ. ಈ ಪಾಠ ನಿಮಗೆ ಸ್ವಲ್ಪ ವಿಭಿನ್ನವಾಗಿ ಕಾಣಿಸಬಹುದು, ಆದರೆ ನೀವು ಅದನ್ನು ಅರ್ಥಮಾಡಿಕೊಳ್ಳುವ ರೀತಿಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಬಳಸಲು ಸಾಧ್ಯವಾಗುವ ರೀತಿಯಲ್ಲಿ ನಾವು ಅದನ್ನು ವಿವರಿಸುತ್ತೇವೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುವುದೆಂದರೆ, ನಮ್ಮ ದೇಹವು ಅತ್ಯಂತ ಕೆಳಮಟ್ಟದಲ್ಲಿದೆ. ಯಾರು ಕೇವಲ ತಮ್ಮ ದೇಹ ಮತ್ತು ಅದರ ಇಚ್ಛೆಗಳು ಮತ್ತು ಆಸೆಗಳ ಬಗ್ಗೆ ಮಾತ್ರ ಯೋಚಿಸುತ್ತಾರೋ ಅವರ ಮಟ್ಟವು ಅತ್ಯಂತ ಕೆಳಮಟ್ಟದಲ್ಲಿಯೇ ಉಳಿಯುತ್ತದೆ. ಒಬ್ಬ ವ್ಯಕ್ತಿಯು ಅದಕ್ಕಿಂತ ಮೇಲೆ ಏರಿ ತನ್ನ ಆಲೋಚನೆಗಳಲ್ಲಿ ಬದುಕುತ್ತಿದ್ದರೆ ಅಲ್ಲಿಂದ ಅವನು ತನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹದ್ದನ್ನು ಯೋಚಿಸಿ ಏನಾದರೂ ದೊಡ್ಡದನ್ನು ಮಾಡುವ ಅವಕಾಶಗಳು ಇರುತ್ತವೆ. ಮತ್ತು ಯಾರು ಆಲೋಚನೆಗಳಿಗಿಂತ ಮೇಲೆ ಏರಿ ಬುದ್ಧಿಮತ್ತೆಯ ಮಟ್ಟಕ್ಕೆ ಬರುತ್ತಾರೋ ಅವರು ತಮ್ಮ ಬುದ್ಧಿಮತ್ತೆಯ ಮೂಲಕ ತಮ್ಮ ಆಲೋಚನೆಗಳು, ತಮ್ಮ ಆಸೆಗಳು ಮತ್ತು ತಮ್ಮ ದೇಹ ಈ ಮೂರನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಮತ್ತು ಈ ಮಟ್ಟಕ್ಕೆ ಬರುವವರು ಶ್ರೀಕೃಷ್ಣನು ಹೇಳುವಂತೆ ಕೆಲಸವನ್ನು ಮಾಡಿರಿ, ಆದರೆ ನಾನು ಅದನ್ನು ಮಾಡುತ್ತಿದ್ದೇನೆ ಎಂದು ಯೋಚಿಸಿ ಮಾಡಬೇಡಿ, ಬದಲಾಗಿ ದೇವರೇ ಅದನ್ನು ಮಾಡುತ್ತಿದ್ದಾನೆ ಎಂದು ಯೋಚಿಸಿರಿ. ನೀವು ಈ ರೀತಿ ಯೋಚಿಸಿದರೆ ನೀವು ಬುದ್ಧಿಮತ್ತೆಯ ಮಟ್ಟಕ್ಕಿಂತಲೂ ಒಂದು ಹೆಜ್ಜೆ ಮೇಲೆ ಹೋಗುತ್ತೀರಿ. 9ನೆಯ ಬೋಧನೆ, ಜೀವನದಲ್ಲಿ ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಅದು ಯಾವುದೇ ಕಾರಣವಿಲ್ಲದೆ ಸಂಭವಿಸುವುದಿಲ್ಲ. ಇದನ್ನು ಒಂದು ಕಥೆಯಿಂದ ಅರ್ಥಮಾಡಿಕೊಳ್ಳೋಣ. ಒಮ್ಮೆ ಒಂದು ಹಳ್ಳಿಯಲ್ಲಿ ಒಬ್ಬಳು ಬಡ ಮಹಿಳೆ ವಾಸಿಸುತ್ತಿದ್ದಳು. ಅವಳಿಗೆ ಮಗು ಹುಟ್ಟಿದಾಗ ಅದು ಸಂಪೂರ್ಣವಾಗಿ ಆರೋಗ್ಯವಾಗಿತ್ತು. ಆದರೆ ಒಂದು ದಿನ ದುರದೃಷ್ಟವಶಾತ್ ಮಗುವಿನ ಒಂದು ಬೆರಳು ಕತ್ತರಿಸಿ ಹೋಯಿತು. ಅವಳ ತಾಯಿ ತುಂಬಾ ದುಃಖಿತಳಾದಳು ಮತ್ತು ತನ್ನ ಮಗುವಿಗೆ ಹೀಗೆ ಆಗಬೇಕಿತ್ತಲ್ಲ ಎಂದು ಯಾವಾಗಲೂ ದೇವರಿಗೆ ಶಾಪ ಹಾಕುತ್ತಿದ್ದಳು. ದೇವರೊಂದಿಗೆ ತನಗೆ ಯಾವ ವೈರತ್ವ ಇತ್ತೋ ಅದಕ್ಕೆ ಆತ ತನ್ನ ಮಗಳ ಬೆರಳನ್ನು ಕತ್ತರಿಸಿದ ಎಂದು ಅವಳು ತಿಳಿದಿದ್ದಳು. ಕಾಲ ಕಳೆದಂತೆ ಒಂದು ದಿನ ಒಬ್ಬ ಮಾಯಾವಿ ರಾಕ್ಷಸನು ಸಾಧುವಿನ ವೇಷದಲ್ಲಿ ಆ ಹಳ್ಳಿಗೆ ಬಂದನು. ತನ್ನ ಶಕ್ತಿಗಳನ್ನು ಹೆಚ್ಚಿಸಿಕೊಳ್ಳಲು ಆ ರಾಕ್ಷಸನು ಅನೇಕ ಮಕ್ಕಳನ್ನು ಬಲಿ ನೀಡಲು ಬಯಸಿದ್ದನು. ಅವನು ಆ ಮಹಿಳೆಯ ಮಗುವನ್ನು ಸಹ ಅಪಹರಿಸಿದನು. ಆದರೆ ಅವನು ಆ ಮಗುವನ್ನು ಬಲಿ ನೀಡಲು ಪ್ರಾರಂಭಿಸಿದ ತಕ್ಷಣ ಅವನ ಗುರುಗಳ ಮಾತು ನೆನಪಾಯಿತು. ಅವರು ಒಂದು ಷರತ್ತನ್ನು ನೀಡಿದ್ದರು. ಅವನು ಯಾವ ಮಗುವನ್ನು ಬಲಿ ನೀಡುತ್ತಾನೆಯೋ ಅದರ ಎಲ್ಲಾ ಅಂಗಗಳು ಸಂಪೂರ್ಣವಾಗಿ ಸರಿಯಾಗಿರಬೇಕು. ಆ ಮಗುವಿನ ಕತ್ತರಿಸಿದ ಬೆರಳಿನ ಬಗ್ಗೆ ಅವನಿಗೆ ತಿಳಿದಾಗ ಅವನು ಆ ಮಗುವನ್ನು ಜೀವಂತವಾಗಿ ಬಿಟ್ಟು ಹೋದನು. ಆಗ ಆ ತಾಯಿಗೆ ಅರ್ಥವಾಯಿತು, ಏನೇ ಸಂಭವಿಸಿದರೂ ಅದು ಒಳ್ಳೆಯದಕ್ಕೆ ಆಗುತ್ತದೆ. ಈ ಕಥೆಯು ನಮಗೆ ಕಲಿಸುವುದೆಂದರೆ, ಈ ಜಗತ್ತಿನಲ್ಲಿ ಏನೇ ಸಂಭವಿಸಿದರೂ ಅದು ಒಳ್ಳೆಯದಿರಲಿ ಅಥವಾ ಕೆಟ್ಟದ್ದಾಗಿರಲಿ ಅದು ಎಂದಿಗೂ ಕಾರಣವಿಲ್ಲದೆ ಸಂಭವಿಸುವುದಿಲ್ಲ ಮತ್ತು ಅದು ಕೇವಲ ಒಳ್ಳೆಯದಕ್ಕಾಗಿಯೇ ಇರುತ್ತದೆ. ಈಗ ನಾವು ಕೋಪದಿಂದ ಆಗುವ ಹಾನಿಯನ್ನು ಅರ್ಥಮಾಡಿಕೊಳ್ಳೋಣ. ಕೋಪವು ನಾವು ಎಷ್ಟು ದುರ್ಬಲರಾಗಿದ್ದೇವೆ ಎಂಬುದಕ್ಕೆ ದೊಡ್ಡ ಪುರಾವೆ. ಹೆಚ್ಚು ಕೋಪಗೊಳ್ಳುವ ಮನುಷ್ಯನು ಬಹಳ ದುರ್ಬಲ ಎಂದು ಒಂದು ಸರಳ ವಿಷಯ. ಸರಿ, ನೀವು ನಿಮ್ಮ ಕೋಪವನ್ನು ಇನ್ನೊಬ್ಬರ ಒಳಿತಿಗಾಗಿ ಹೊರಹಾಕಿದರೆ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಅದು ಕಾರ್ಯನಿರ್ವಹಿಸುತ್ತದೆ. ಆದರೆ ನಾವು ತುಂಬಾ ದುರ್ಬಲರಾಗಿ ಕೋಪಗೊಂಡು ನಮ್ಮ ರಕ್ತದೊತ್ತಡವನ್ನು ಹೆಚ್ಚಿಸಿಕೊಂಡು ಕಣ್ಣುಗಳು ಕೆಂಪಾಗಿ ಬೆವರು ಸುರಿಸಿ ನಿಯಂತ್ರಣ ಕಳೆದುಕೊಂಡು ನಮ್ಮನ್ನು ನಾವು ಕಳೆದುಕೊಳ್ಳುವುದು ಬಹಳ ಕೆಟ್ಟದ್ದು. ಈಗ ನಾವು ದುರಾಶೆಯ ಕೆಟ್ಟ ಪರಿಣಾಮಗಳನ್ನು ತಿಳಿದುಕೊಳ್ಳೋಣ. ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಕಥೆಯನ್ನು ನೀವು ಕೇಳಿದ್ದೀರಿ. ಈ ಕಥೆಯಲ್ಲಿ ಒಂದು ಕೋಳಿ ಚಿನ್ನದ ಮೊಟ್ಟೆಗಳನ್ನು ಇಡುತ್ತಿತ್ತು. ಆದರೆ ಒಂದು ದಿನ ಅದರ ಮಾಲೀಕನು ದುರಾಸೆಗೆ ಒಳಗಾಗಿ ಯೋಚಿಸಿದ, ಕೋಳಿ ಪ್ರತಿದಿನ ಮೊಟ್ಟೆ ಇಡುತ್ತಿದ್ದರೆ ಅದರ ಹೊಟ್ಟೆಯಲ್ಲಿ ಎಷ್ಟು ಮೊಟ್ಟೆಗಳು ಇರಬೇಕು? ನನಗೆ ಪ್ರತಿದಿನ ಒಂದೊಂದು ಮೊಟ್ಟೆ ಬೇಕಿಲ್ಲ, ನನಗೆ ಇಂದು ಒಂದೇ ದಿನದಲ್ಲಿ ಬಹಳಷ್ಟು ಮೊಟ್ಟೆಗಳು ಬೇಕು ಎಂದು ಅವನು ಯೋಚಿಸಿದ. ಮತ್ತು ಕೊನೆಯಲ್ಲಿ ಏನಾಯಿತು? ಆ ಕೋಳಿ ಸತ್ತಿತು ಮತ್ತು ಮರುದಿನದಿಂದ ಅವನಿಗೆ ಪ್ರತಿದಿನ ಸಿಗುತ್ತಿದ್ದ ಮೊಟ್ಟೆಯೂ ಸಹ
ಅವನ ದುರಾಶೆಯಿಂದ ಕಣ್ಮರೆಯಾಯಿತು. ಆದ್ದರಿಂದ ನೆನಪಿರಲಿ, ಕೋಪ, ಬಯಕೆ ಮತ್ತು ಆಶೆ ಈ 3 ನರಕದ ದ್ವಾರಗಳಾಗಿವೆ. ನೆನಪಿಡಿ, ಇದು ಮರಣಾನಂತರದ ನರಕವಲ್ಲ, ಆದರೆ ಜೀವಂತ ಇರುವಾಗಲೇ ನರಕದಂತಹ ಜೀವನವನ್ನು ನಡೆಸುವುದಕ್ಕೆ ಸಮನಾಗಿರುತ್ತದೆ. ಜೀವಂತ ಇರುವಾಗಲೇ ನರಕದಂತಹ ಈ ಜೀವನವು ಒಬ್ಬ ವ್ಯಕ್ತಿ ಸತ್ತು ನರಕಕ್ಕೆ ಹೋಗುವುದಕ್ಕಿಂತಲೂ ಹೆಚ್ಚು ಕೆಟ್ಟದಾಗಿದೆ. 10ನೆಯ ಬೋಧನೆ: ಈ ಜಗತ್ತಿನಲ್ಲಿ ಅತ್ಯಂತ ಧೈರ್ಯಶಾಲಿ ಮತ್ತು ಅತ್ಯಂತ ಬಲಶಾಲಿಯಾದ ಜನರು ಯಾರೆಂದರೆ ಕ್ಷಮಿಸಲು ತಿಳಿದಿರುವವರು. ದೇವರು ದೇವರಾಗಿರುವುದಕ್ಕೆ ಕಾರಣವೇನೆಂದು ಒಮ್ಮೆ ಯೋಚಿಸಿ ನೋಡಿ. ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದ್ದನು, ಒಬ್ಬ ವ್ಯಕ್ತಿ ಎಷ್ಟೇ ಪಾಪಿಯಾಗಿದ್ದರೂ ಅವನು ತನ್ನ ಕೆಟ್ಟ ಕಾರ್ಯಗಳನ್ನು ತ್ಯಜಿಸಿ ಉತ್ತಮ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದರೆ ದೇವರು ಅವನನ್ನು ತನ್ನವನಂತೆ ಸ್ವೀಕರಿಸುತ್ತಾನೆ. ಅಂದರೆ ಈ ಇಡೀ ಸೃಷ್ಟಿಯ ಒಡೆಯನಾದ ದೇವರು ಕೂಡ ಎಷ್ಟು ಉದಾತ್ತ ಹೃದಯದವರು, ಎಷ್ಟು ಶುದ್ಧ ಹೃದಯದವರು ಎಂದರೆ ಅವರ ಹೃದಯದಲ್ಲಿ ಪ್ರತಿಯೊಬ್ಬರಿಗೂ ಸ್ಥಳವಿದೆ. ಅವರಿಗೆ ಎಲ್ಲರೂ ಸಮಾನರು. ಮಹಾನ್ ವ್ಯಕ್ತಿತ್ವದ ಲಕ್ಷಣವೇ ಕ್ಷಮಿಸುವುದು. ಏಕೆಂದರೆ ಕ್ಷಮಿಸಲು ಸಾಧ್ಯವಾಗದ ವ್ಯಕ್ತಿಯು ಹೇಗಾದರೂ ತಾನು ಎದುರಿಗಿರುವ ವ್ಯಕ್ತಿಗಿಂತ ಶ್ರೇಷ್ಠ ಎಂದು ಭಾವಿಸುತ್ತಾನೆ. ಅವನು ವಯಸ್ಸಿನಲ್ಲಿ ಹಿರಿಯನಾಗಿರಲಿ ಅಥವಾ ಉತ್ತಮ ಕಾರ್ಯಗಳನ್ನು ಮಾಡಿ ಶ್ರೇಷ್ಠನಾಗಿರಲಿ ಅಥವಾ ಎಲ್ಲಾ ಹಣವನ್ನು ಗಳಿಸಿ ದೊಡ್ಡವನಾಗಿರಲಿ, ಯಾರಾದರೂ ಮಾಡಿದ ತಪ್ಪಿಗೆ ಅಸಮಾಧಾನಗೊಳ್ಳುವುದು ಅಥವಾ ಕೋಪಗೊಳ್ಳುವುದು ಬಹಳ ಸುಲಭ. ಅದನ್ನು ಯಾರಾದರೂ ಮಾಡಬಹುದು. ಆದರೆ ತಪ್ಪನ್ನು ಮಾಡಿದ ವ್ಯಕ್ತಿಯನ್ನು ಕ್ಷಮಿಸಿ ಅವನಿಗೆ ಸುಧಾರಿಸಲು ಮತ್ತೊಂದು ಅವಕಾಶವನ್ನು ನೀಡುವವರು ಕೇವಲ ಧೈರ್ಯಶಾಲಿ ಜನರು ಮಾತ್ರ. 11ನೆಯ ಬೋಧನೆ: ಮನುಷ್ಯನು ಹುಟ್ಟುವ ಸಮಯದಲ್ಲಿ ಬೆತ್ತಲೆಯಾಗಿರುತ್ತಾನೆ ಮತ್ತು ಮರಣದ ನಂತರವೂ ಅದೇ ರೂಪದಲ್ಲಿ ಸುಟ್ಟು ಹೋಗುತ್ತಾನೆ. ಅವನೊಂದಿಗೆ ಏನೂ ಹೋಗುವುದಿಲ್ಲ. ಅವನು ಏನನ್ನೂ ತನ್ನೊಂದಿಗೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಇಲ್ಲಿಗೆ ಬಂದ ನಂತರ ನೀವು ಜೀವನದಲ್ಲಿ ಏನು ಪಡೆದುಕೊಳ್ಳುತ್ತೀರೋ ಅದು ಇಲ್ಲಿಗೆ ಬರುವ ಮೊದಲು ಇರಲಿಲ್ಲ. ಇಂದು ನಿಮ್ಮಲ್ಲಿರುವ ಹಣ, ನಿಮ್ಮಲ್ಲಿರುವ ಹೆಸರು, ನೀವು ಇರುವ ಸ್ಥಾನ, ನಿಮ್ಮ ಮೊದಲು ಬೇರೆ ಯಾರೋ ಅಲ್ಲಿ ಇದ್ದರು. ನೀವು ಇಂದು ಅಲ್ಲಿ ಇದ್ದರೂ ನಾಳೆ ಬೇರೆ ಯಾರೋ ಆ ಸ್ಥಾನವನ್ನು ನಿಮ್ಮಿಂದ ಕಸಿದುಕೊಳ್ಳುತ್ತಾರೆ. ಮತ್ತು ಇದು ಸೃಷ್ಟಿಯ ನಿಯಮ ಹಾಗೂ ಪ್ರತಿಯೊಬ್ಬ ಭೂನಿವಾಸಿಯೂ ಇಂದು ಅರ್ಥಮಾಡಿಕೊಳ್ಳಬೇಕಾದ ಭಗವದ್ಗೀತೆಯ ದೊಡ್ಡ ಪಾಠವಾಗಿದೆ. ಹಾಗಾದರೆ ಬದಲಾವಣೆಯೇ ಈ ಪ್ರಪಂಚದ ನಿಯಮವಾಗಿದ್ದರೆ ಶಾಶ್ವತವಾಗಿ ಉಳಿಯುವ ವಿಷಯ ಯಾವುದು? ಕೊನೆಗೆ ನೀವು ಹೊರಟು ಹೋದ ನಂತರವೂ ಈ ಜಗತ್ತಿನಲ್ಲಿ ಉಳಿಯುವ ಏನಾದರೂ ಇರಲೇಬೇಕು. ಆ ವಿಷಯವೇ ಮಾನವೀಯತೆ. ಆದ್ದರಿಂದ ಮೊದಲನೆಯದಾಗಿ ನೀವು ಒಬ್ಬ ಉತ್ತಮ ಮನುಷ್ಯರಾಗಿರಬೇಕು. ಪ್ರತಿಯೊಬ್ಬ ಮಾನವನು ಆ ದೇವರ ಒಂದು ಭಾಗ ಮತ್ತು ನಮ್ಮ ನೇರ ಸಂಪರ್ಕ ಆ ದೇವರೊಂದಿಗೆ ಮಾತ್ರ ಇದೆ. ನಮ್ಮ ಆತ್ಮವು ಎಂದಿಗೂ ತಪ್ಪಾಗಲು ಸಾಧ್ಯವಿಲ್ಲ. ಆದರೆ ನಾವು ದೇಹದ ಆನಂದಕ್ಕಾಗಿ ತಪ್ಪು ಚಟುವಟಿಕೆಗಳಲ್ಲಿ ತೊಡಗುತ್ತೇವೆ ಮತ್ತು ಅವುಗಳ ಫಲಿತಾಂಶಗಳು ಸಹ ತಪ್ಪಾಗಿರುತ್ತವೆ. ರಲಿ ಇಂದು ನಾವು ಏನು ಹೊಂದಿದ್ದೇವೆಯೋ ಅದು ಪ್ರೀತಿ, ಸಂಬಂಧ, ಹಣ ಅಥವಾ ಹೆಸರೇ ಆಗಿರಲಿ, ಒಂದು ದಿನ ಅದು ನಮ್ಮಿಂದ ಖಂಡಿತವಾಗಿಯೂ ಕಸಿದು ಹೋಗುತ್ತದೆ ಮತ್ತು ದೂರವಾಗುತ್ತದೆ. ಮತ್ತು ನಿನ್ನೆ ಬೇರೆಯವರದಾಗಿದ್ದು ಇಂದು ನಿಮ್ಮದಾಗಿದೆ, ಆದರೆ ಇಂದು ನಿಮ್ಮದು ನಾಳೆ ಬೇರೆಯವರದಾಗಿರುತ್ತದೆ ಎಂಬುದು ಈ ವಿಶ್ವದ ನಿಯಮವಾಗಿದೆ. 12ನೆಯ ಬೋಧನೆ: ಜೀವನವು ಭೂತಕಾಲದಲ್ಲಿಯೂ ಇಲ್ಲ, ಭವಿಷ್ಯತ್ತಿನಲ್ಲಿಯೂ ಇಲ್ಲ. ಜೀವನವಿದ್ದರೆ ಅದು ಕೇವಲ ವರ್ತಮಾನದಲ್ಲಿ ಮಾತ್ರ ಇದೆ. ನಾವು ಭೂತಕಾಲವನ್ನು ನೆನಪಿಸಿಕೊಳ್ಳಬಹುದು ಮತ್ತು ಅದರಲ್ಲಿ ಮಾಡಿದ ಕಾರ್ಯಗಳ ಪರಿಣಾಮಗಳನ್ನು ಇಂದಿನ ದಿನಾಂಕದಲ್ಲಿಯೂ ನಾವು ಅನುಭವಿಸಬೇಕಾಗುತ್ತದೆ. ಇಂದು ನಾವು ಏನು ಮಾಡುತ್ತೇವೆಯೋ ಆ ಕೆಲಸದ ಫಲಿತಾಂಶಗಳನ್ನು ನಾವು ಭವಿಷ್ಯತ್ತಿನಲ್ಲಿ ಖಂಡಿತವಾಗಿ ಪಡೆಯುತ್ತೇವೆ. ಆದ್ದರಿಂದ ನಮ್ಮ ಗುರಿ ಇರಬೇಕಾದುದು ವರ್ತಮಾನದಲ್ಲಿ ನಮ್ಮ ಕೆಲಸವನ್ನು ಮಾಡುವತ್ತ ಗಮನಹರಿಸುವುದು. ಏಕೆಂದರೆ ನಾವು ಇಂದು ಮಾಡುವ ಕೆಲಸವು ಒಂದು ಬೀಜದಂತೆ ಮತ್ತು ಅದು ಕರ್ಮದ ರೂಪದಲ್ಲಿ ಭವಿಷ್ಯತ್ತಿನಲ್ಲಿ ಅರಳುತ್ತದೆ. ಬೀಜ ಹೇಗಿರುತ್ತದೆಯೋ ಹಾಗೆಯೇ ಅದು ಭವಿಷ್ಯತ್ತಿನಲ್ಲಿ ಫಲ ನೀಡುತ್ತದೆ. ಅದು ಯಾವ ರೀತಿಯ ಬೀಜ ಎಂಬುದರ ಮೇಲೆ ಅವಲಂಬಿಸಿ ಕರ್ಮದ ರೂಪದಲ್ಲಿರುವ ಆ ಬೀಜದಿಂದ ಕೆಲವೊಮ್ಮೆ ಬೇಗ, ಕೆಲವೊಮ್ಮೆ ಸ್ವಲ್ಪ ತಡವಾಗಿ ಅದರ ಮರವು ದೊಡ್ಡದಾಗಿ ಬೆಳೆಯುತ್ತದೆ. ಆದರೆ ಆ ಕರ್ಮದ ಬೀಜದಿಂದ ಮರವು ಖಂಡಿತವಾಗಿಯೂ ಬೆಳೆಯುತ್ತದೆ. ಆದ್ದರಿಂದ ನಾವು ಯಾವಾಗಲೂ ಉತ್ತಮ ಕಾರ್ಯಗಳನ್ನೇ ಮಾಡಬೇಕು. 30ನೆಯ ಬೋಧನೆ: ಇತರರ ಗುಲಾಮರಾಗಿ ಸಂತೋಷಪಡುವ ಬದಲು ನಿಮ್ಮನ್ನು ನೀವೇ ಸ್ವತಂತ್ರವಾಗಿ ಇಟ್ಟುಕೊಳ್ಳಬೇಕು ಮತ್ತು ನಿಮ್ಮದೇ ಆದ ದುಃಖಗಳನ್ನು ಎದುರಿಸಬೇಕು. ನಿಮ್ಮ ಜೀವನದಲ್ಲಿ ಎಷ್ಟೇ ದುಃಖಗಳಿರಲಿ, ಭಗವದ್ಗೀತೆಯಲ್ಲಿ ಗುಲಾಮಗಿರಿಯನ್ನು ಮರಣಕ್ಕಿಂತಲೂ ಕೆಟ್ಟದೆಂದು ಪರಿಗಣಿಸಲಾಗಿದೆ. ಮನುಷ್ಯನು ಯಾರ ಗುಲಾಮನಲ್ಲ, ಅವನು ತನ್ನ ಆಲೋಚನೆಗಳ, ತನ್ನ ಮನಸ್ಸಿನ ಗುಲಾಮ. ಮತ್ತು ಇಂದಿನ ದಿನಗಳಲ್ಲಿ ನಾವು ನಮ್ಮ ಮೊಬೈಲ್ ಫೋನ್ಗಳ ಗುಲಾಮರಾಗಿದ್ದೇವೆ. ಯಾರ ಮನೆಯಲ್ಲೋ ಗುಲಾಮನಂತೆ ಕೆಲಸ ಮಾಡುವುದು, ಇತರರೊಂದಿಗೆ ಹೊಂದಿಕೊಂಡು ಹೋಗುವುದು ಮತ್ತು ಇತರರ ಗುಲಾಮರಾಗುವುದು, ಈ ಎರಡರ ನಡುವೆ ಒಂದು ಸೂಕ್ಷ್ಮ ರೇಖೆ ಇದೆ. ಮತ್ತು ನೀವು ಈ ರೇಖೆಯನ್ನು ದಾಟಿ ಹೋದರೆ ನೀವು ಯಾರೋ ಒಬ್ಬರ ಗುಲಾಮರಾಗಿದ್ದೀರಿ ಎಂದು ಅರ್ಥಮಾಡಿಕೊಳ್ಳಿ. ಆ ರೇಖೆಯೇ ಆತ್ಮಗೌರವದ್ದು, ಅಂದರೆ ಸ್ವಾಭಿಮಾನದ್ದು. ಒಬ್ಬ ವ್ಯಕ್ತಿ ತನ್ನ ಆತ್ಮಗೌರವವನ್ನು ಕಾಪಾಡಿಕೊಳ್ಳುವವರೆಗೆ ಮತ್ತು ಸ್ವಾಭಿಮಾನದ ಮಿತಿಗಳಲ್ಲಿ ಕೆಲಸ ಮಾಡುವವರೆಗೆ ಅವನು ಸ್ವತಂತ್ರನಾಗಿರುತ್ತಾನೆ. ಆದರೆ ಯಾವಾಗ ಅವನು ಯಾರನ್ನಾದರೂ ಹೆಚ್ಚು ಪ್ರೀತಿಸಲು ಪ್ರಾರಂಭಿಸಿ ತನ್ನ ಆತ್ಮಗೌರವವು ಕೊನೆಗೊಳ್ಳಲು ಪ್ರಾರಂಭಿಸುತ್ತದೆಯೋ ಆಗ ಅವನ ಜೀವನದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಅವನು ಗುಲಾಮ ಆಗುತ್ತಾನೆ. ಇತರರ ಗುಲಾಮಗಿರಿಯಲ್ಲಿ ಸಂತೋಷವಾಗಿರುವುದಕ್ಕಿಂತ ಸ್ವತಂತ್ರವಾಗಿರುವುದು ಮತ್ತು ತನ್ನದೇ ಆದ ಸಮಸ್ಯೆಗಳನ್ನು ಎದುರಿಸುವುದು ಉತ್ತಮ.
14ನೆಯ ಬೋಧನೆ ನೀವು ಪ್ರತಿಯೊಂದು ಕೆಲಸವನ್ನು ಮಾಡಲು ಸ್ವತಂತ್ರರು, ಆದರೆ ನೀವು ಆ ಕೆಲಸದಲ್ಲಿನ ಗೆಲುವು ಅಥವಾ ಸೋಲಿಗೆ ನಿಮ್ಮನ್ನು ಎಂದಿಗೂ ಕಟ್ಟಿಹಾಕಬಾರದು. ಒಬ್ಬ ಮನುಷ್ಯನು ಕೇವಲ ಒಂದು ವಿಷಯವನ್ನು ಅರ್ಥಮಾಡಿಕೊಂಡರೆ ಅವನ ಎಲ್ಲಾ ದುಃಖಗಳು ಕೊನೆಗೊಳ್ಳುತ್ತವೆ ಮತ್ತು ಅವನು ದಾರಿ ತಪ್ಪದೆ ಕಠಿಣ ಪರಿಶ್ರಮ ಮಾಡಲು ಸಾಧ್ಯ. ಮತ್ತು ಈ ಲೋಕದಲ್ಲಿ ಅವನಿಗೆ ಸಾಧಿಸಲು ಸಾಧ್ಯವಾಗದ ಯಾವುದೇ ಗಮ್ಯಸ್ಥಾನವೂ ಇರುವುದಿಲ್ಲ. ಮತ್ತು ಅತ್ಯಂತ ಅದ್ಭುತ ವಿಷಯವೇನೆಂದರೆ, ಬಹಳಷ್ಟು ಸಾಧಿಸಿದ ನಂತರವೂ ಅವನು ಎಂದಿಗೂ ಹೆಮ್ಮೆಪಡುವುದಿಲ್ಲ. ಯಾವುದೇ ಕೆಲಸವನ್ನು ಮಾಡುವಲ್ಲಿ ನಿಮ್ಮ ಗುರಿ ಎಂದಿಗೂ ಹೀಗಿರಬಾರದು, ನಾನು ಈ ಕೆಲಸ ಮಾಡಿದರೆ ನನಗೆ ಈ ಫಲಿತಾಂಶ ಸಿಗುತ್ತದೆ ಎಂದು. ಹೆಚ್ಚಿನ ಜನರು ನಾವು ಕಠಿಣ ಪರಿಶ್ರಮ ಮಾಡುತ್ತೇವೆ ಎಂದು ಯೋಚಿಸುತ್ತಾರೆ, ಆದರೆ ಆ ಕಠಿಣ ಪರಿಶ್ರಮಕ್ಕಿಂತ ಹೆಚ್ಚಾಗಿ ಏನನ್ನಾದರೂ ಸಾಧಿಸಬೇಕು ಎಂಬ ಆಸೆ ನಮ್ಮ ಮನಸ್ಸಿನಲ್ಲಿರುತ್ತದೆ. ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ನನಗೆ ಖಂಡಿತ ಯಶಸ್ಸು ಸಿಗಲೇಬೇಕು ಎಂದು ನಾವು ಯಾವಾಗಲೂ ಯೋಚಿಸುತ್ತಿರುತ್ತೇವೆ. ನಮ್ಮ ನಿರೀಕ್ಷೆಗಳು ಎಷ್ಟು ಹೆಚ್ಚಾಗುತ್ತವೆ ಎಂದರೆ ನಮ್ಮ ಕಠಿಣ ಪರಿಶ್ರಮವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಆದರೆ ನಿಮ್ಮ ಕೆಲಸದಲ್ಲಿ ನೀವು ಯಶಸ್ವಿಯಾಗದಿದ್ದರೆ ನೀವು ಒಂದು ವಿಷಯವನ್ನು ನೆನಪಿನಲ್ಲಿಡಬೇಕು: ನೀವು ಈ ಕೆಲಸದಲ್ಲಿ ಯಶಸ್ವಿಯಾಗದಿದ್ದರಾ ಬೇರೆ ಯಾರಾದರೂ ಈ ಕೆಲಸದಲ್ಲಿ ಯಶಸ್ವಿಯಾಗಿರಲೇಬೇಕು, ಏಕೆಂದರೆ ಅವರು ನಿಮಗಿಂತ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಿರಬೇಕು. ಮತ್ತು ಅವನ ಬದಲಿಗೆ ನಿಮಗೆ ಆ ಯಶಸ್ಸು ಸಿಕ್ಕಿದ್ದರೆ ಅದು ಅವನಿಗೆ ಅನ್ಯಾಯವಾಗುತ್ತಿತ್ತು, ಏಕೆಂದರೆ ಅವನು ನಿಮಗಿಂತ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ, ಏಕೆಂದರೆ ಅವನ ಕಾರ್ಯಗಳು ನಿಮಗಿಂತ ಹೆಚ್ಚು ಹೋರಾಟಮಯವಾಗಿವೆ. ಮತ್ತು ನಿಮ್ಮ ಕಾರ್ಯಗಳು ಪ್ರತಿದಿನ ಹೆಚ್ಚು ಹೋರಾಟಮಯವಾಗುವ ಆ ದಿನ ನೀವು ಕೂಡ ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ. ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳುತ್ತಾನೆ: ಎಲೈ ಅರ್ಜುನ, ನೀನು ನಿನ್ನ ಕಾರ್ಯಗಳ ಫಲಿತಾಂಶಗಳ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸು. ನೀನು ಈ ಯುದ್ಧವನ್ನು ಗೆಲ್ಲಲಿ ಅಥವಾ ಸೋಲಲಿ, ಕೊನೆಯಲ್ಲಿ ನೀನು ನನ್ನ ಬಳಿಗೆ ಬರಬೇಕು. ಆದ್ದರಿಂದ ಈ ಯುದ್ಧದ ಫಲಿತಾಂಶದ ಬಗ್ಗೆ ಯೋಚಿಸಬೇಡ, ಇದನ್ನು ನೀನು ಮಾಡುತ್ತಿಲ್ಲ, ನಾನೇ ಶ್ರೀಕೃಷ್ಣನೇ ಈ ಯುದ್ಧವನ್ನು ಮಾಡುತ್ತಿದ್ದೇನೆ ಎಂಬ ತಿಳುವಳಿಕೆಯಿಂದ ಹೋರಾಡು. ತದನಂತರ ಈ ಯುದ್ಧದ ಫಲಿತಾಂಶ ಏನೇ ಇದ್ದರೂ ನಾನು, ಅಂದರೆ ಶ್ರೀಕೃಷ್ಣನೇ, ಅದನ್ನು ಅರ್ಜುನನಿಗೆ ನೀಡುತ್ತೇನೆ. ಮಹಾಭಾರತದ ಯುದ್ಧದಲ್ಲಿ ಅರ್ಜುನನು ಕೇವಲ ಹೋರಾಡಬೇಕಾಗಿತ್ತು, ಆದ್ದರಿಂದ ಅವನು ಹೋರಾಡಿದನು ಮತ್ತು ಫಲಿತಾಂಶ ನೀಡುವುದು ಶ್ರೀಕೃಷ್ಣನ ಕೆಲಸವಾಗಿತ್ತು ಮತ್ತು ಆತನು ಹಾಗೆಯೇ ಮಾಡಿದನು. ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿದನು: ನೀನು ಆ ಕೆಲಸವನ್ನು ಮಾಡಲು ಕೇವಲ ಒಂದು ಸಾಧನ, ಆ ಕೆಲಸದ ಪೂರ್ಣಗೊಳಿಸುವಿಕೆಗೆ ನೀನು ಕೇವಲ ಒಂದು ಸಣ್ಣ ಕಾರಣ, ಆದರೆ ವಾಸ್ತವವಾಗಿ ಆ ಕೆಲಸವನ್ನು ಮಾಡುತ್ತಿರುವವನು ನಾನೇ, ಶ್ರೀಕೃಷ್ಣನೇ. ಪ್ರಿಯರೇ, ನೀವು ಕೇವಲ ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ಗಮನಹರಿಸಿ. ನಿಮ್ಮ ಜೀವನದಲ್ಲಿ ನೀವು ಏನನ್ನೂ ಮಾಡಲು ಸಾಧ್ಯವಿಲ್ಲ, ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು ಯಾರಾದರೂ ನಿಮಗೆ ಎಷ್ಟು ಹೇಳಿದರೂ ಪರವಾಗಿಲ್ಲ, ನೀವು ಅವರ ಮಾತುಗಳಿಗೆ ಗಮನ ಕೊಡಬಾರದು. ನೀವು ಅವರ ಮಾತುಗಳಿಗೆ ಗಮನ ಕೊಟ್ಟರೆ ಅದು ನಿಮ್ಮ ನಷ್ಟವಾಗುತ್ತದೆ. ಆದ್ದರಿಂದ ನೀವು ಅವರ ಮಾತುಗಳನ್ನು ನಿರ್ಲಕ್ಷಿಸಿ ನಿಮ್ಮ ಕೆಲಸವನ್ನು ಮಾತ್ರ ಮಾಡುತ್ತಿರಬೇಕು. 15ನೆಯ ಬೋಧನೆ: ಯಾವುದೇ ಪರಿಸ್ಥಿತಿಯಲ್ಲಿಯೂ ನೀವು ಕೆಲಸ ಮಾಡದೆ ಮತ್ತು ಅದರ ಫಲಿತಾಂಶಗಳನ್ನು ಪಡೆಯದೆ ಇರಲು ಸಾಧ್ಯವಿಲ್ಲ. ಮನುಷ್ಯನ ದೇಹವು ಒಂದು ಕ್ಷಣವೂ ಯಾವುದೇ ಕೆಲಸ ಮಾಡದೆ ಇರಲು ಸಾಧ್ಯವಿಲ್ಲ. ಈ ಬ್ರಹ್ಮಾಂಡದ ಯಾವುದೇ ಒಂದು ಕಣವೂ ಒಂದು ಸೆಕೆಂಡ್ ಕೂಡ ಯಾವುದೇ ಕೆಲಸ ಮಾಡದೆ ಇರಲು ಸಾಧ್ಯವಿಲ್ಲ. ಕೆಲಸ ಮಾಡುವುದು ನಮ್ಮ ಜೀವನದ ಒಂದು ಭಾಗ. ನಾವು ಮಲಗಿದ್ದರೂ ಸಹ ನಮ್ಮ ಮೆದುಳು ನಿದ್ರಿಸುವುದಿಲ್ಲ. ನಾವು ಉಸಿರಾಡುತ್ತೇವೆ, ನಾವು ಕನಸು ಕಾಣುತ್ತೇವೆ. ನಮ್ಮ ದೇಹದ ಪ್ರತಿಯೊಂದು ಭಾಗದಲ್ಲಿಯೂ ಲಕ್ಷಾಂತರ ಸೂಕ್ಷ್ಮ ಕಣಗಳಿವೆ, ಅವು ನಿರಂತರವಾಗಿ ತಮ್ಮ ಕೆಲಸದಲ್ಲಿ ತೊಡಗಿವೆ. ನಾವು ನಮ್ಮ ಕೆಲಸವನ್ನು ಮಾಡುವುದರಿಂದ ಎಂದಿಗೂ ಓಡಿ ಹೋಗಲು ಸಾಧ್ಯವಿಲ್ಲ, ಮತ್ತು ಇದನ್ನೇ ನಾವು ಹೇಳುತ್ತೇವೆ: ನಾವು ಯಾವುದೇ ಕ್ಷಣದಲ್ಲಿಯೂ ಕೆಲಸ ಮಾಡದೆ ಇರಲು ಸಾಧ್ಯವಿಲ್ಲ, ಮತ್ತು ನಾವು ನಮ್ಮ ಕಾರ್ಯಗಳಿಂದ ಓಡಿ ಹೋಗಬಾರದು. ಸರಳ ಮಾತುಗಳಲ್ಲಿ ಹೇಳುವುದಾದರೆ, ನಾವು ಏನು ಮಾಡಬೇಕಾಗಿದೆಯೋ ಅದನ್ನು ನಾನು ಮಾಡುತ್ತಿಲ್ಲ, ಬದಲಿಗೆ ಮೇಲಿನ ದೇವನು ಮಾಡುತ್ತಿದ್ದಾನೆ ಎಂಬ ನಂಬಿಕೆಯಿಂದ ಮಾಡಿ. ನಾನು ಈ ಕೆಲಸವನ್ನು ಪೂರ್ಣಗೊಳಿಸಲು ಕೇವಲ ಒಂದು ಮಾಧ್ಯಮ, ನಾನು ಈ ಕೆಲಸವನ್ನು ಒಂದು ಗೊಂಬೆಯಂತೆ ಮಾಡುತ್ತಿಲ್ಲ, ಬದಲಿಗೆ ಈ ಕೆಲಸವು ನನ್ನಿಂದ ಸ್ವಯಂಚಾಲಿತವಾಗಿ ಆಗುತ್ತಿದೆ, ಅಂದರೆ ಇದು ನನ್ನ ಮೂಲಕ ನಡೆಯುತ್ತಿದೆ. ಮತ್ತು ನಾವು ಈ ರೀತಿ ಯೋಚಿಸಲು ಪ್ರಾರಂಭಿಸಿದಾಗ ನಮಗೆ ಎಂದಿಗೂ ದುಃಖವಾಗುವುದಿಲ್ಲ, ನಾವು ಎಂದಿಗೂ ವಿಷಾದಪಡುವುದಿಲ್ಲ ಮತ್ತು ಎಂದಿಗೂ ಹೆಮ್ಮೆಪಡುವುದಿಲ್ಲ. 16ನೆಯ ಬೋಧನೆ: ನೀವು ಜೀವನದಲ್ಲಿ ಯಾವುದಾದರೂ ಒಂದು ವಿಷಯವನ್ನು ನಿಮ್ಮ ಹೃದಯದಿಂದ ಸಾಧಿಸಲು ಬಯಸಿದರೆ ನೀವು ಅದಕ್ಕಾಗಿ ಹೋರಾಡಬೇಕಾಗುತ್ತದೆ. ನೀವು ಹೋರಾಡಲು ಬಯಸದಿದ್ದರೆ ನೀವು ಸಾಧಿಸಲು ಬಯಸಿದ್ದನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ ಎಂದು ನೀವು ದುಃಖಪಡಬಾರದು. ನಿಮಗೆ ಸಂಭವಿಸಿದ ಪರಿಣಾಮಗಳನ್ನು ನೀವು ಒಪ್ಪಿಕೊಳ್ಳಬೇಕಾಗುತ್ತದೆ. ಮತ್ತೊಂದೆಡೆ, ನಿಮ್ಮ ಕಾರ್ಯಗಳ ಉತ್ತಮ ಫಲಿತಾಂಶಗಳನ್ನು ನೀವು ಬಯಸಿದರೆ ಅಥವಾ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸುವುದು ನಿಮಗೆ ಬಹಳ ಮುಖ್ಯವಾಗಿದ್ದರೆ ಕಷ್ಟಪಟ್ಟು ಕೆಲಸ ಮಾಡಲು ಸರಿಯಾದ ಸಮಯವನ್ನು ನೀವು ಗಮನಿಸಬೇಕಾಗಿಲ್ಲ. ಹಸಿವು, ಬಾಯಾರಿಕೆ, ನಿದ್ರೆ, ಬಿಸಿಲು ಅಥವಾ ಚಳಿಯ ಬಗ್ಗೆ ನೀವು ಗಮನ ಹರಿಸಬೇಕಾಗಿಲ್ಲ. ನೀವು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಅಥವಾ ಯಾವುದೇ ಗುರಿಯನ್ನು ನಿಮ್ಮ ಹೃದಯದಿಂದ ಸಾಧಿಸಲು ಬಯಸಿದರೆ ನೀವು ಅದಕ್ಕಾಗಿ ಹೋರಾಡಲೇಬೇಕು. ನೀವು ಹೋರಾಡುವ ಬಯಕೆಯನ್ನು ಹೊಂದಿಲ್ಲದಿದ್ದರೆ ನಿಮಗೆ ಹೆಚ್ಚು ಅಥವಾ ಕಡಿಮೆ ಏನೇ ಸಿಕ್ಕರೂ ಅದನ್ನು ಎದುರಿಸಲು ನೀವು ಸಿದ್ಧರಾಗಿರಬೇಕು. ಯಾವ ದುಃಖ ಅಥವಾ ತೊಂದರೆ ಬಂದರೂ ಅದನ್ನು ಸಹಿಸುವ ಧೈರ್ಯವನ್ನು ನೀವು ಹೊಂದಿರಬೇಕು, ಏಕೆಂದರೆ ಇದು ನಿಮ್ಮ ಜೀವನ, ನಿಮ್ಮ ಕನಸುಗಳನ್ನು ಈಡೇರಿಸಲು ನಿಮ್ಮ ಕಠಿಣ ಪರಿಶ್ರಮವೇ ಪ್ರಮುಖವಾಗಿದೆ.
ನೀವು ಕಷ್ಟಪಟ್ಟು ಕೆಲಸ ಮಾಡದಿದ್ದರೆ ಮತ್ತು ಹೋರಾಡದಿದ್ದರೆ ಅದರ ಪರಿಣಾಮವಾಗಿ ನಿಮ್ಮ ಪರಿಸ್ಥಿತಿಯು ನೀವು ನಸು ಕಾಣಲು ಪ್ರಾರಂಭಿಸಿದಾಗ ಹೇಗಿತ್ತೋ ಹಾಗೆಯೇ ಉಳಿಯುತ್ತದೆ. ನೀವು ಯಾವುದೇ ಬೆಲೆ ತೆತ್ತಾದರೂ ನಿಮ್ಮ ಕನಸುಗಳಿಗಾಗಿ ಹೋರಾಡಲೇಬೇಕು. 17ನೆಯ ಬೋಧನೆ ಪ್ರಿಯರೇ, ನಿಮ್ಮ ಜೀವನವು ಬದಲಾಗುವುದು ನೀವು ನಿಮ್ಮ ಯೋಚನಾ ವಿಧಾನವನ್ನು ಬದಲಾಯಿಸಿದಾಗ ಮಾತ್ರ. ನೀವು ವಿಭಿನ್ನ ರೀತಿಯಲ್ಲಿ ಯೋಚಿಸಿದಾಗ ಮಾತ್ರ. ಇಂದು ನಿಮ್ಮಲ್ಲಿರುವ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ವಿಭಿನ್ನವಾಗಿ ಯೋಚಿಸಿ. ನಿಮ್ಮನ್ನು ನೋಡುವ ನಿಮ್ಮ ವಿಧಾನ ಮತ್ತು ವಿಭಿನ್ನವಾಗಿ ಯೋಚಿಸುವುದು ಮಾತ್ರ ನಿಮ್ಮನ್ನು ಈ ಜಗತ್ತಿನಲ್ಲಿ ವಿಭಿನ್ನರನ್ನಾಗಿ ಮಾಡಬಲ್ಲದು. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಬಹಳಷ್ಟು ಸಾಧಿಸಲು ಬಯಸುತ್ತೇವೆ. ಪ್ರತಿಯೊಬ್ಬರೂ ಕೋಟಿಗಟ್ಟಲೆ ಹಣವನ್ನು ಹೊಂದಬೇಕೆಂದು ಕನಸು ಕಾಣುತ್ತಾರೆ. ನಾವೆಲ್ಲರೂ ನಮಗೆ ಒಂದು ಉತ್ತಮವಾದ ದೊಡ್ಡ ಕಾರು ಇರಬೇಕೆಂದು ಬಯಸುತ್ತೇವೆ. ನನಗೆ ಒಂದು ಲಾಭದಾಯಕ ವ್ಯಾಪಾರ ಇರಬೇಕೆಂದು ಬಯಸುತ್ತೇವೆ. ಈ ರೀತಿ ಯೋಚಿಸುವುದು ತುಂಬಾ ಒಳ್ಳೆಯ ವಿಷಯ. ಯೋಚಿಸಿರಿ, ಪ್ರತಿಯೊಬ್ಬರಿಗೂ ಯೋಚಿಸುವ ಹಕ್ಕಿದೆ. ನೀವು ಉತ್ತಮ ಕಲ್ಪನೆಯನ್ನು ಹೊಂದಬಹುದಾದರೆ ನೀವು ಜೀವಂತವಾಗಿದ್ದೀರಿ ಮತ್ತು ನಿಮ್ಮ ಜೀವನವನ್ನು ನಡೆಸುತ್ತಿದ್ದೀರಿ ಎಂಬುದಕ್ಕೆ ಇದು ಒಂದು ದೊಡ್ಡ ಪುರಾವೆ. ಇಂದು ನೀವು ಬಯಸುವ ಎಲ್ಲಾ ವಿಷಯಗಳನ್ನು ಸಾಧಿಸಲು ಬಯಸಿದರೆ ನಿಮ್ಮ ದೊಡ್ಡ ಕನಸುಗಳ ಜೊತೆಗೆ ನಿಮ್ಮ ಯೋಚನಾ ವಿಧಾನವನ್ನು ನೀವು ಬದಲಾಯಿಸಬೇಕಾಗುತ್ತದೆ. ನೀವು ಇಲ್ಲಿಯವರೆಗೆ ಸಾಧಿಸಲು ಸಾಧ್ಯವಾಗದಿದ್ದರೆ ನೀವು ಇಲ್ಲಿಯವರೆಗೆ ಮಾಡದಂತಹದನ್ನು ನೀವು ಮಾಡಬೇಕಾಗುತ್ತದೆ. ನೀವು ಇಲ್ಲಿಯವರೆಗೆ ಏನು ಮಾಡುತ್ತಿದ್ದೀರೋ ಅದನ್ನೇ ಯೋಚಿಸುತ್ತಾ ಮತ್ತು ಮಾಡುತ್ತಾ ಹೋದರೆ ಈ ಬಾರಿಯೂ ನಿಮಗೆ ಇಲ್ಲಿಯವರೆಗೆ ಸಿಗುತ್ತಿದ್ದದ್ದೇ ಸಿಗುತ್ತದೆ. ವಿಭಿನ್ನವಾದದ್ದನ್ನು ಪಡೆಯಲು ನೀವು ವಿಭಿನ್ನವಾದದ್ದನ್ನು ಮಾಡಬೇಕು. ನಿಮ್ಮ ಪರಿಸ್ಥಿತಿಗಳನ್ನು ವಿಭಿನ್ನ ದೃಷ್ಟಿಕೋನದಿಂದ ಮತ್ತು ನಿಮ್ಮ ಕೆಲಸವನ್ನು ಮಾಡುವ ವಿಭಿನ್ನ ವಿಶೇಷ ವಿಧಾನ ಮಾತ್ರ ನಿಮ್ಮನ್ನು ಒಬ್ಬ ವಿಶೇಷ ಮತ್ತು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡಬಲ್ಲದು. 18ನೆಯ ಬೋಧನೆ, ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಅದು ಒಳ್ಳೆಯದಿರಲಿ ಅಥವಾ ಕೆಟ್ಟದ್ದಾಗಿರಲಿ, ಅದು ಕೇವಲ ಒಂದು ಕಾರಣಕ್ಕಾಗಿ ಮಾತ್ರ ನಡೆಯುತ್ತದೆ. ಆ ಕೆಲಸವನ್ನು ಮಾಡುವ ಹಿಂದೆ ನಿಮ್ಮ ಉದ್ದೇಶ ಏನಿದೆ? ಆ ಉದ್ದೇಶವೇನು? ನೀವು ಆ ಕೆಲಸವನ್ನು ಏಕೆ ಮಾಡಲು ಬಯಸುತ್ತೀರಿ? ನೀವು ಅದನ್ನು ಕೇವಲ ನಿಮ್ಮ ಸ್ವಂತ ಸ್ವಾರ್ಥ ಆಸಕ್ತಿಗಳನ್ನು ಪೂರೈಸಲು ಮಾಡುತ್ತಿದ್ದೀರಾ ಅಥವಾ ಬೇರೆಯವರ ಒಳ್ಳೆಯದಕ್ಕಾಗಿ ಮಾಡುತ್ತಿದ್ದೀರಾ ಎಂದು ಪರಿಗಣಿಸಿ. ಕೆಲಸವು ಒಂದೇ ಆಗಿದ್ದರೂ ಅದರ ಫಲಿತಾಂಶವು ನಿಮ್ಮ ಉದ್ದೇಶ ಸರಿಯಾಗಿದೆಯೇ ಅಥವಾ ತಪ್ಪಾಗಿದೆಯೇ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಮಹಾಭಾರತದ ಯುದ್ಧದಲ್ಲಿ ಪಾಂಡವರು ಹೋರಾಡುತ್ತಿದ್ದರು ಮತ್ತು ಕೌರವರು ಕೂಡ ಅದೇ ಯುದ್ಧವನ್ನು ಹೋರಾಡುತ್ತಿದ್ದರು. ಆದರೆ ಇಬ್ಬರ ಉದ್ದೇಶಗಳು ಸಂಪೂರ್ಣವಾಗಿ ಭಿನ್ನವಾಗಿದ್ದವು. ಒಂದು ಕಡೆ ಪಾಂಡವರು ಧರ್ಮಕ್ಕಾಗಿ ಹೋರಾಡುತ್ತಿದ್ದರೆ ಕೌರವರು ಅಧರ್ಮಕ್ಕಾಗಿ ಹೋರಾಡುತ್ತಿದ್ದರು. ಇಬ್ಬರೂ ಒಂದೇ ಮೈದಾನದಲ್ಲಿದ್ದರು ಮತ್ತು ಇಬ್ಬರೂ ತಮ್ಮ ಸಂಪೂರ್ಣ ಶಕ್ತಿ ಮತ್ತು ಕೌಶಲ್ಯದಿಂದ ಪರಸ್ಪರ ಹೋರಾಡುತ್ತಿದ್ದರು. ಕೆಲಸ ಒಂದೇ ಆಗಿದ್ದರೂ, ಪರಿಶ್ರಮ ಒಂದೇ ಆಗಿದ್ದರೂ ಕೌರವರು ಸೋತರು ಮತ್ತು ಪಾಂಡವರು ಗೆದ್ದರು. ಈ ಸೋಲು ಮತ್ತು ಗೆಲುವಿಗೆ ಕಾರಣ ಕೇವಲ ಒಂದು ಉದ್ದೇಶವಾಗಿತ್ತು. ಒಂದು ಉದ್ದೇಶ ಸತ್ಯಕ್ಕಾಗಿ ಹೋರಾಡುವುದು, ಇನ್ನೊಂದು ಉದ್ದೇಶ ತಪ್ಪಿಗಾಗಿ ಹೋರಾಡುವುದಾಗಿತ್ತು. 19ನೆಯ ಬೋಧನೆ, ನಾವು ನಮ್ಮ ಮನಸ್ಸನ್ನು ಗುಲಾಮರನ್ನಾಗಿ ಮಾಡಬಹುದೇ? ಮನಸ್ಸನ್ನು ಗುಲಾಮರನ್ನಾಗಿ ಮಾಡುವುದು ಕಷ್ಟ ಎಂದು ನಾವು ಭಾವಿಸುತ್ತೇವೆ. ಆದರೆ ಶ್ರೀಕೃಷ್ಣ ಪರಮಾತ್ಮನು ಈ ಲೋಕದಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದು ಹೇಳುತ್ತಾನೆ. ಮತ್ತು ನಾವು ಬಯಸಿದರೆ ಮತ್ತು ನಾವು ಅದನ್ನು ಅಭ್ಯಾಸ ಮಾಡಿದರೆ ನಾವು ನಮ್ಮ ಮನಸ್ಸನ್ನು, ನಮ್ಮ ಆಲೋಚನೆಗಳನ್ನು ಮತ್ತು ನಮ್ಮನ್ನು ನಾವು ನಿಯಂತ್ರಿಸಬಹುದು. ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿದಾಗ, ಎಲೈ ಅರ್ಜುನ, ನೀನು ನಿನ್ನ ಮನಸ್ಸನ್ನು ನಿಯಂತ್ರಿಸಬೇಕು ಮತ್ತು ನಿನ್ನ ಯುದ್ಧದ ಮೇಲೆ ಮಾತ್ರ ಗಮನ ಹರಿಸಬೇಕು. ಆಗ ಅರ್ಜುನನು ಈ ಪ್ರಶ್ನೆಯನ್ನು ಕೇಳುತ್ತಾನೆ, ಓ ಕೃಷ್ಣ, ನೀನು ಈ ಮನಸ್ಸು ಪ್ರತಿಯೊಂದು ರೋಗ ಮತ್ತು ಎಲ್ಲಾ ದುಃಖಗಳ ಮೂಲ ಎಂದು ಹೇಳಿದ್ದೀಯೆ. ಆದರೆ ಒಬ್ಬ ವ್ಯಕ್ತಿಯು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ. ಹಾಗಾದರೆ ನಾನು ನನ್ನ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಾಗುವ ಮಾರ್ಗ ಯಾವುದು? ಆಗ ಶ್ರೀಕೃಷ್ಣ ಪರಮಾತ್ಮನು ಉತ್ತರವಾಗಿ ಹೇಳುತ್ತಾನೆ, ಮನುಷ್ಯನು ಮಾಡಲು ಸಾಧ್ಯವಾಗದ ಯಾವುದೇ ಕೆಲಸ ಈ ಜಗತ್ತಿನಲ್ಲಿ ಇಲ್ಲ. ಅಸಾಧ್ಯವಾದುದು ಯಾವುದೂ ಇಲ್ಲ. ಪ್ರಯತ್ನದಿಂದ ಪ್ರತಿಯೊಂದು ಕೆಲಸವನ್ನು ಯಶಸ್ವಿಗೊಳಿಸಬಹುದು. ಒಬ್ಬನು ಒಂದು ಪರ್ವತವನ್ನು ಜಯಿಸಲು ಬಯಸಿದರೆ ಮತ್ತು ಒಮ್ಮೆ ಅವನು ಅದನ್ನು ಮಾಡಲು ಸಾಧ್ಯವಾಗದಿದ್ದರೆ ಅವನು ತನ್ನ ಪ್ರಯತ್ನಗಳನ್ನು ಮುಂದುವರಿಸಬೇಕು ಮತ್ತು ನಿಲ್ಲಿಸಬಾರದು. ನೀವು ಒಂದು ಕೆಲಸದಲ್ಲಿ ವಿಫಲರಾಗುತ್ತಿದ್ದರೆ ಮತ್ತು ಅದರಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ನಿಮ್ಮ ವೈಫಲ್ಯದ ಪ್ರಮಾಣವನ್ನು ನೀವು ಹೆಚ್ಚಿಸಬೇಕು. ಒಬ್ಬ ಮಹಾನ್ ವ್ಯಕ್ತಿ ಹೀಗೆ ಹೇಳಿದ್ದಾನೆ, ನಾನು ಒಂದು ಪರ್ವತವನ್ನು ಏರಬೇಕಾದರೆ ನಾನು ಏರಲೇಬೇಕು ಎಂಬುದನ್ನು ಮಾತ್ರ ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ನೀವು 10 ಬಾರಿ ಅಥವಾ 100 ಬಾರಿ ಅಥವಾ 1000 ಬಾರಿ ಅಭ್ಯಾಸ ಮಾಡಬೇಕಾಗುತ್ತದೆಯೇ? ನೀವು ಒಂದು ಅವಕಾಶವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂಬ ಅಂಶದ ಬಗ್ಗೆ ನೀವು ಚಿಂತಿಸಬಾರದು. ನೀವು ಏರಬೇಕು ಎಂದರೆ ಅದು ಮನಸ್ಸಿನಲ್ಲಿರುವ ಆಲೋಚನೆಗಳ ಪರ್ವತ, ಮತ್ತು ನೀವು ಅಭ್ಯಾಸ ಮಾಡಿದಾಗ ನೀವು ಅದನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಅಭ್ಯಾಸದಿಂದ ಎಲ್ಲವೂ ಸಾಧ್ಯ. ಅದು ಯಾವುದೇ ಕೆಲಸವನ್ನು ಮಾಡುವುದಾಗಿರಲಿ ಅಥವಾ ಮನಸ್ಸನ್ನು ನಿಯಂತ್ರಿಸುವುದಾಗಿರಲಿ. 20ನೆಯ ಬೋಧನೆ, ಈ ಜಗತ್ತಿನಲ್ಲಿ ಅತ್ಯಂತ ಶಾಂತಿಯುತ ವ್ಯಕ್ತಿ ಯಾರೆಂದರೆ ಅವರ ಬುದ್ಧಿ ಮತ್ತು ಆತ್ಮ ಎರಡರ ಚಿಂತನೆಯು ಸಮಾನವಾಗಿದೆಯೋ, ಯಾರ ಮನಸ್ಸು ಮತ್ತು ಹೃದಯ ಎರಡೂ ಒಂದೇ ಕಡೆ ಇವೆಯೋ ಆ ವ್ಯಕ್ತಿ ಯಾವಾಗಲೂ ಸಂತೋಷವಾಗಿರಲು ಸಾಧ್ಯ. ಆದರೆ ಯಾರ ಆಲೋಚನೆಗಳಲ್ಲಿ ಅನೇಕ ಸಂಘರ್ಷಗಳು ಇರುತ್ತವೆಯೋ, ಅನೇಕ ಆಸೆಗಳು ಇರುತ್ತವೆಯೋ ಮತ್ತು ಆ ಆಸೆಗಳು ಯಾವುದೋ ಒಂದು ಕಾರಣದಿಂದ ಪೂರೈಸದಿದ್ದಾಗ
ನಾನು ಈ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಕೋಪ ಉಂಟಾಗುತ್ತದೆಯೋ ಆ ವ್ಯಕ್ತಿ ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ನೀವು ನಿಮ್ಮ ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ನೀವು ಮಾಡಲು ಬಯಸುವ ಮತ್ತು ಅದು ನಿಜವಾಗಿಯೂ ಸರಿಯಾದ ಮತ್ತು ನಿಮಗೆ ಮಾನಸಿಕ ತೃಪ್ತಿಯನ್ನು ನೀಡುವ ಎಲ್ಲವನ್ನೂ ನೀವು ಮಾಡಬಹುದು. ನಿಮ್ಮ ಮನಸ್ಸನ್ನು ನೀವು ಯಾವಾಗಲೂ ಸಂತೋಷವಾಗಿ ಇಡಲು ಸಾಧ್ಯವಾಗುತ್ತದೆ. ನಮ್ಮ ಮನಸ್ಸು ಏಕೆ ವಿಚಲಿತವಾಗಿರುತ್ತದೆ ಎಂದರೆ ನಾವು ಅನೇಕ ಆಸೆಗಳು ಈಡೇರಲು ಕಾಯುತ್ತಿದ್ದೇವೆ ಎಂಬುದು ಇದಕ್ಕೆ ದೊಡ್ಡ ಕಾರಣ. ನಾವು ನಮ್ಮ ಸಂತೋಷವನ್ನು ಒಂದು ಷರತ್ತಿಗೆ ಕಟ್ಟಿಹಾಕುತ್ತೇವೆ. ನಮ್ಮ ಆಸೆಗಳು ಪೂರೈಸಿದಾಗ ಮಾತ್ರ ನಾವು ಸಂತೋಷವಾಗಿರುತ್ತೇವೆ ಎಂದು ನಾವು ಭಾವಿಸುತ್ತೇವೆ. ಸಂತೋಷ ಎಂದರೇನು ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಇದ್ದರೆ ಸಂತೋಷವು ಕೇವಲ ನಮ್ಮ ಮಾನಸಿಕ ಸ್ಥಿತಿ ಎಂಬುದು ಉತ್ತರವಾಗಿ ಇರಬೇಕು. ಆದ್ದರಿಂದ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ, ನಿಮಗೆ ಏನು ಅನಿಸುತ್ತದೆಯೋ ಅದನ್ನು ಮಾಡಿ. ನಿಮಗೆ ತೆರೆದ ಆಕಾಶದಲ್ಲಿ ಹಾರಲು ಅನಿಸಿದರೆ ಹಾರಿರಿ. ನಿಮ್ಮ ಮನಸ್ಸಿನಲ್ಲಿ ಬರುವ ಆಲೋಚನೆಗಳು ನಿಮ್ಮ ಹೃದಯದೊಂದಿಗೆ ಒಂದಾಗಲಿ. ಅವುಗಳನ್ನು ಎಂದಿಗೂ ಬಂಧನಗಳಲ್ಲಿ ಕಟ್ಟಿಹಾಕಬೇಡಿ. ಪ್ರಿಯ ಸ್ನೇಹಿತರೆ, ನಮ್ಮ ಈ ವಿಡಿಯೋದಿಂದ ನೀವು ಏನಾದರೂ ಕಲಿತಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಈ ಗೀತಾಸಾರ ವಾಹಿನಿಗೆ ಚಂದಾದಾರರಾಗಿ. ಕೆಳಗಿರುವ ಕಾಮೆಂಟ್ ವಿಭಾಗದಲ್ಲಿ ತಪ್ಪದೇ ಜೈ ಶ್ರೀ ರಾಧೆ ಕೃಷ್ಣ ಎಂದು ಬರೆಯಿರಿ. ನಿಮ್ಮ ಭವಿಷ್ಯವು ಶುಭವಾಗಲಿ. ನಾವು ಸದಾ ನಿಮ್ಮೊಂದಿಗೆ ಇರುತ್ತೇವೆ. ಧನ್ಯವಾದಗಳು.